ಗುಡ್ ಆಫ್ಟರ್ನೂನ್ ವಿದ್ಯಾರ್ಥಿಗಳೇ. ನಿನ್ನೆ ನಾವು ಕೋಆರ್ಡಿನೇಟ್ ಜಾಮೆಟ್ರಿ ಪಾಠವನ್ನು ಮಾಡಕತ್ತಿದ್ವಿ. ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ. ಸೊ ನಿನ್ನೆ ನಾವು ಡಿಸ್ಟೆನ್ಸ್ ಫಾರ್ಮುಲಾವನ್ನು ಕಲ್ತೀವಿ. ಇದಕ್ಕಿಂತ ಡಿಸ್ಟೆನ್ಸ್ ಫಾರ್ಮುಲಾಕಿಂತ ಮೊದಲು ಏನು ಕಲ್ತೀವಿ ಅಂದರೆ ಯಾವುದೇ ಒಂದು ಪಾಯಿಂಟನ್ನ ಹೆಂಗೆ ರಿಪ್ರೆಸೆಂಟ್ ಮಾಡೋದಂತ ಕಲ್ತೀವಿ. ರಿಪ್ರೆಸೆಂಟೇಷನ್ ಹೆಂಗೆ ಅಂತ ಕಲ್ತೀವಿ. ಸಪೋಸ್ -1,0 ಇದ್ದರೆ ಹೆಂಗೆ ರಿಪ್ರೆಸೆಂಟ್ ಮಾಡ್ತಾರೆ ಇದನ್ನು ಅನ್ನೋದನ್ನು ಕಲ್ತೀವಿ. ಸೊ ಇಲ್ಲೇ y0 ಇದೆ, y ಕೋಆರ್ಡಿನೇಟ್ 0 ಇದ್ರೆ ಇದರ ಅರ್ಥ ಏನಂದರೆ ಯಾವಾಗಲೂ ಅದು ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ ಅಂತ. ಅದೇ ರೀತಿ ಎಕ್ಸ್ ಕೋಆರ್ಡಿನೇಟ್ 0 ಇದ್ದರೆ 0,3 ಅಂತಿದ್ದರೆ ಈ ಪಾಯಿಂಟ್ ಯಾವಾಗಲೂ ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ ಅಂತ. ಎಕ್ಸ್ 0 ಇದ್ದರೆ ವೈ ಆಕ್ಸಿಸ್ ಮೇಲೆ ಇರುತ್ತೆ ಅಂತ. ಈ ಪಾಯಿಂಟು ವೈ ಆಕ್ಸಿಸ್ ಮೇಲೆ ಇರುತ್ತೆ, ಇದು ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ. ನೆನ್ಪಿಟ್ರಿ ಇದನ್ನ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟ್ ನಾವು ಕ್ವಾಡ್ರೆಂಟ್ಸ್ ಬಗ್ಗೆ ಕಲ್ತ್ವಿ. 4 ಕ್ವಾಡ್ರೆಂಟ್ಸ್ ಇರ್ತವೆ, ಅದ್ರ ಸೈನ್ ಯಾವ ರೀತಿ ಇರುತ್ತೆ. ಸೊ ಯಾವುದೇ ಒಂದು ನಂಬರ್ ಕೊಟ್ಟರೆ ಯಾವ ಕ್ವಾಡ್ರೆಂಟ್ನಲ್ಲಿದೆ ಅನ್ನೋದು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ಕಲ್ತೀವಿ. ಥರ್ಡ್ ಡಿಸ್ಟೆನ್ಸ್ ಫಾರ್ಮುಲಾ ನೋಡಿದ್ವಿ ನಾವು. ಡಿಸ್ಟೆನ್ಸ್ ಫಾರ್ಮುಲಾ ಏನೈತಿ, ಯಾವುದೇ 2 ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್ ಬೇಕಂದ್ರೆ ಸೊ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು 2 ಪಾಯಿಂಟ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ನಾವು ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ನೋಡಿ ನೆಕ್ಸ್ಟ್ ಫಾರ್ಮುಲಾಗೆ ಹೋಗೋಣ. ಸೆಕ್ಷನ್ ಫಾರ್ಮುಲಾ. Show that a 2, -2, b 14, 10, c 11, 13 and d -1, 1 are the vertices of rectangle. ಇವೆರಡು ರೆಕ್ಟ್ಯಾಂಗಲಿನ ಒಂದು ವರ್ಟೈಸಸ್ ಅಂತ ಪ್ರೂವ್ ಮಾಡಬೇಕು. ಸೊ ರೆಕ್ಟ್ಯಾಂಗಲ್ನ ಒಂದು ವರ್ಟೈಸಸ್ ಇರಬೇಕಂದ್ರೆ ನಿಮ್ಗೆ ಗೊತ್ತು, ರೆಕ್ಟ್ಯಾಂಗಲ್ನ ಪ್ರಾಪರ್ಟೀಸ್ ಗೊತ್ತಿರಬೇಕು. ಸೊ ರೆಕ್ಟ್ಯಾಂಗಲ್ನ ಪ್ರಾಪರ್ಟೀಸ್ ಏನಪ್ಪ ಅಂದರೆ ಅಪೋಸಿಟ್ ಸೈಡ್ಸ್ ಆರ್ ಆಲ್ವೇಸ್ ಈಕ್ವಲ್. ಸೊ ನಾವು ಫಸ್ಟ್ ಒಂದು ರಫ್ ಆಗಿ ಡೈಗ್ರಾಮ್ ಡ್ರಾ ಮಾಡೋಣ. ಎ ಬಿ ಸಿ ಡಿ ಅನ್ನೋದು ರೆಕ್ಟ್ಯಾಂಗಲ್. ನನಗೆ ಆ ಪ್ರತಿಯೊಂದು ವರ್ಟೈಸಸ್ಸನ್ನು ಕೋಆರ್ಡಿನೇಟ್ಸ್ ಗೊತ್ತಿದೆ. ಸೊ ಐ ಶುಡ್ ಪ್ರೂವ್ ದಟ್ ಎ ಬಿ ಸಿ ಡಿ ಇಸ್ ಅ ರೆಕ್ಟ್ಯಾಂಗಲ್. ಎ ಬಿ ಸಿ ಡಿ ಇಸ್ ಅ ರೆಕ್ಟ್ಯಾಂಗಲ್ ಇರಬೇಕಂದ್ರೆ ಎ ಬಿ ಶುಡ್ ಬಿ ಈಕ್ವಲ್ ಟು ಡಿ ಸಿ, ಅದೇ ರೀತಿ ಎ ಡಿ ಶುಡ್ ಬಿ ಈಕ್ವಲ್ ಟು ಬಿ ಸಿ. ಸೊ ನಾನು ಫಸ್ಟ್ ಪ್ರೂಫ್, ನಿನ್ನೆ ಇದೇ ರೀತಿ ನಾವು ಪ್ಯಾರಲೋಗ್ರಾಮಿಗೆ ಡ್ರಾ ಮಾಡಿದ್ವಿ. ಪ್ಯಾರಲೋಗ್ರಾಮಲ್ಲಿ ಅಪೋಸಿಟ್ ಸೈಡ್ಸು ಈಕ್ವಲ್ ಇರಬೇಕು, ಅದೇ ರೀತಿ ರೆಕ್ಟ್ಯಾಂಗಲಲ್ಲೂ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರಬೇಕು. ಸೊ ಫಸ್ಟ್ ಎ ಬಿ ಫೈಂಡ್ ಔಟ್ ಮಾಡಿರಿ ನೀವು. ಸೊ ಎ ಬಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ 2 - 14 ಹೋಲ್ ಸ್ಕ್ವೇರ್ ಪ್ಲಸ್ -2 - 10 ಹೋಲ್ ಸ್ಕ್ವೇರ್. ಸೊ ಇದು ನಿಮಗೆ ಆನ್ಸರ್ ಬರುತ್ತೆ. ಏನು ಬರುತ್ತೆ ಅಂದರೆ 12 ಸ್ಕ್ವೇರ್ ಆಗುತ್ತೆ. ಇದು 144, ಯಾಕಂದರೆ 2 - 14 ಅಂದರೆ -12, ಅದರ ಸ್ಕ್ವೇರ್ 144, ಇದು 144. ಸೊ ಇದು ನಾವು 144 ತೆಗೆದ್ರೆ 12√2 ಆಗುತ್ತೆ. ಯಾವುದು? ಎ ಬಿ ಇಸ್ ಅ 12√2. ಅದೇ ರೀತಿ ನಾವು ನೆಕ್ಸ್ಟ್ ಈಗ ಎ ಬಿ ಆದಮೇಲೆ ನೆಕ್ಸ್ಟ್ ಬಿ ಸಿ ಫೈಂಡ್ ಔಟ್ ಮಾಡೋಣ. ಬಿ ಸಿ ಇಸ್ ದ ಅಡ್ಜಸೆಂಟ್ ಸೈಡ್ ಫಾರ್ ಎ ಬಿ. ಸೊ ಬಿ ಸಿ ಎಷ್ಟಿರುತ್ತೆ? ಬಿ ಸಿ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ 14 - 10 ಹೋಲ್ ಸ್ಕ್ವೇರ್, 14 - 11 ಆಯ್ತಿದೆ, ಪ್ಲಸ್ 10 - 13 ಹೋಲ್ ಸ್ಕ್ವೇರ್. 14 - 11 ಅಂದರೆ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 9, 3√2. ಆ್ಯಕ್ಚುಲಿ ಅದು 18 ಆಗುತ್ತೆ. 9 + 9 18 ನಾನು 3√2 ಅಂತ ಬರ್ದೀನಿ. ನೆಕ್ಸ್ಟ್ ಡಿ ಸಿ. ಡಿ ಸಿ ಎಷ್ಟು? ಡಿಸ್ಟೆನ್ಸ್ ಬಿಟ್ವೀನ್ ಡಿ ಆ್ಯಂಡ್ ಸಿ ಅದು 11
minus of minus 1 whole square plus 13 minus 1 whole square. ಸೊ ಇದು ನಾನು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೀನಿ. ನೀವು ಇದನ್ನು ಡೈರೆಕ್ಟ್ ಮಾಡೋ ಅಷ್ಟು ಮಟ್ಟಿಗೆ ಸ್ಕಿಲ್ಡ್ ಇರಬೇಕು. ಸೊ 11 ಮೈನಸ್ ಆಫ್ ಮೈನಸ್ 1 ಅದು 12 ಸ್ಕ್ವೇರ್ ಆಗುತ್ತೆ, 144 ಪ್ಲಸ್ 144 ಅಂದರೆ 12√2. ಅದೇ ರೀತಿ ನಾವು ನೆಕ್ಸ್ಟ್ ಈಗ ಎ ಡಿ ಕಂಡಿಡಿ. ಎ ಡಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಡಿ. 2 ಆಫ್ ಮೈನಸ್ 1 whole square plus minus 2 minus 1 whole square is equal to 9 plus 9 ಅಂದರೆ 3√2 ಆಗುತ್ತೆ. ಈ 9 plus 9 3√2 ಹೇಗಾಯ್ತು ಅನ್ನೋದನ್ನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. 9 plus 9 ಏನಾಗುತ್ತೆ, ಅದು √18 ಆಗುತ್ತೆ. √18 ನಾನು 9 into 2 ಅಂತ ಬರೀತೀನಿ. 9 into 2 ಅಂತ ಬರೆದು 9 ಹೊರಗಡೆ ತಿಂದ 3√2 ಆಗುತ್ತೆ. ಅದನ್ನು ನಾನು ಡೈರೆಕ್ಟ್ ಬರ್ದೆ. ಸೊ ಇದು ನೆನಪಿರಲಿ ನಿಮಗೆ. ಸೊ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿದರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇದಾವೆ. ಸೊ ಎ ಬಿಗೆ ಅಪೋಸಿಟ್ ಯಾವುದಿದೆ, ಡಿ ಸಿ. ಸೊ ಎರಡರದ್ದು ಲೆಂತ್ ಎಷ್ಟಿದೆ, 12√2 12√2. ಅದೇ ರೀತಿ ಬಿ ಸಿಗೆ ಅಪೋಸಿಟ್ ಯಾವುದು, ಎ ಡಿ. ಬಿ ಸಿಗೆ ಅಪೋಸಿಟ್ ಯಾವುದು, 3√2 3√2. ಸೊ ಇದು ರೆಕ್ಟ್ಯಾಂಗಲ್. ಸೊ ನೀವು ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಈ ರೀತಿನೂ ಪ್ರಾಬ್ಲಮ್ ಬರುತ್ತಿರ್ತೈತಿ. ಸೊ ನೀವು ಇನ್ನೊಂದು ಏನು ಕಲಿಬೇಕಂದ್ರೆ ಎಲ್ಲ ಕ್ವಾಡ್ರಿಲ್ಯಾಟ್ರನ್ನ ಪ್ರಾಪರ್ಟೀಸನ್ನು ಒಂದ್ಸಲ ರಿವಿಷನ್ ಮಾಡಿರಿ, ನಿಮ್ಗೆ ಎಕ್ಸಾಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ. ಸೊ ಪ್ಯಾರಲೋಗ್ರಾಮ್ ಅಂದರೆ ಯಾವ್ಯಾವ, ಸ್ಕ್ವೇರ್, ರೆಕ್ಟ್ಯಾಂಗಲ್, ಈ ರೀತಿ ಬರುವಂಥ ಎಲ್ಲ ಪ್ಯಾರಲೋಗ್ರಾಮ್ಸನ್ನು ನೀವು ಒಂದ್ಸಲ ರಿವಿಷನ್ ಮಾಡಿರಿ, ಅದ್ರ ಪ್ರಾಪರ್ಟೀಸ್ ಎಲ್ಲ ಗೊತ್ತಿರಬೇಕು. ಸೊ ರೆಕ್ಟ್ಯಾಂಗಲ್ನ ಡೈಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್, ಸ್ಕ್ವೇರ್ನ ಡೈಗೋನಲ್ಸ್ ಈಕ್ವಲ್ ಇರ್ತಾವೆ, ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇದ್ದಾವೆ. ಈ ರೀತಿಯ ಪ್ರತಿಯೊಂದು ಪ್ಯಾರಲೋಗ್ರಾಮಿನ ನಿಮ್ಗೆ ಪ್ರಾಪರ್ಟೀಸ್ ಗೊತ್ತಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈಡ್ ಮಾಡೋಕ್ಕೆ ಭಾಳ ಹೆಚ್ಚು ಈಸಿ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. If ax comma y is a point on line joining B and C, A is equidistant from A and B, then prove that 3x minus 4y plus 7 is equal to 0. So A ಅನ್ನೋದು ಒಂದು ಪಾಯಿಂಟ್ x, y. ಈ A, it is on a line segment BC. BC ಅನ್ನೋ ಲೈನ್ ಸೆಗ್ಮೆಂಟ್ ಮೇಲೆ ಇದೆ ಇದು A, B ಮತ್ತು C. ಸೊ B ನ ಕೋಆರ್ಡಿನೇಟ್ಸ್ ಏನೇನಿದ್ದಾವೆ, 2, -3. ನೆಕ್ಸ್ಟ್ ಸಿ ನ ಕೋಆರ್ಡಿನೇಟ್ಸ್ -4, -5. ಇದು ಸಿ ನ ಕೋಆರ್ಡಿನೇಟ್ಸ್. ಸೊ ಇದು ಈ ಪಾಯಿಂಟ್ ಎ ಏನೈತಲ್ಲ ಬಿ ಸಿ ಅನ್ನೋ ಲೈನ್ ಮೇಲೆ ಇದೆ. ಸೊ ನಾವು ಎ ಇಲ್ಲೈತೆ ಅಂತ ಅಸ್ಯೂಮ್ ಮಾಡೋಣ. x, y. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ ಎ ಈಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ಬಿ ಆ್ಯಂಡ್ ಸಿ. ಪ್ರೂವ್ ದ್ಯಾಟ್ ನಾವೇನು ಪ್ರೂವ್ ಮಾಡ್ಬೇಕಂದ್ರೆ, to prove 3x minus 4y plus 7 is equal to 0. ಇಲ್ಲೇನು ಇನ್ನೊಂದು ಹಿಂಟ್ ಏನಂದರೆ A is equidistant from B and C. B ಮತ್ತು C ಇಂದ A ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿದೆ ಅನ್ನೋದನ್ನು ಹೇಳಾರ. ಸೊ ನಾನು ನಿಮ್ಗೆ ಹೇಳಿದ್ದೆ ಈಕ್ವಿಡಿಸ್ಟೆಂಟ್ ಅಂದ ತಕ್ಷಣ ನಿಮ್ಗೊಂದು ಏನೋ ನೆನಪಾಗಬೇಕಂತ ನಿನ್ನೆ ಕ್ಲಾಸ್ನಲ್ಲಿ. ಅದೇನು ಹೇಳಿದೆ, AX is equal to BX ಅನ್ನೋದು ನೆನಪಾಗ್ಬೇಕು ನಿಮ್ಗೆ. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ಎ ಇದೆ. ಸೊ ನಮಗೆ ಪ್ರೂಫ್ ಸ್ಟಾರ್ಟ್ ಮಾಡಿದಾಗ ಎ ಅನ್ನೋದು ಬಿ ಮತ್ತು ಸಿ ಇಂದ ಈಕ್ವಲ್ ಡಿಸ್ಟೆನ್ಸ್ ಐತೆ. ಅಂದರೆ ಎ ಬಿ ವಿಲ್ ಬಿ ಈಕ್ವಲ್ ಟು, ಸೊ ಎ ಬಿ ವಿಲ್ ಬಿ ಈಕ್ವಲ್ ಟು ಎ ಸಿ. ಯಾಕೆ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಬರುತ್ತಂದ್ರೆ ಎ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಬಿ ಆಸ್ ವೆಲ್ ಆಸ್ ಸಿ. ಸೊ ಎ ಮತ್ತು ಬಿ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರ್ತೈತಲ್ಲ ಅದೇ ಡಿಸ್ಟೆನ್ಸ್ ಬಿ ಮತ್ತು ಸಿ ಮಧ್ಯೆನೂ ಇರ್ತದೆ. ಸೊ ನೀವು ಇಂಡೈರೆಕ್ಟ್ಲಿ ಏನು ಅನ್ಬೋದು, ಎ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತಲೂ ಹೇಳ್ಬೋದು. ಸೊ ನಾನು ನಿಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾನು ಬರುತ್ತೆ, ಬಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ಇನ್ನೂ ಹೇಳಿಲ್ಲ. ಸೊ ಹಂಗಾಗಿ ನೀವು ಡಿಸ್ಟೆನ್ಸ್ ಫಾರ್ಮುಲಾ ಆದಮೇಲೆ ಯೂಸ್ ಮಾಡೋದು. ಸೊ ಎ ಬಿ ವ್ಯಾಲ್ಯೂ ಕಂಡುಹಿಡಿಯಿರಿ, ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂದರೆ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ ಆಫ್ -3 +3 ಹೋಲ್ ಸ್ಕ್ವೇರ್ ಆಗುತ್ತೆ.
ಸೊ ನಾನು ಡೈರೆಕ್ಟ್ ಬರಿತೀನಿ, ಸ್ವಲ್ಪ ನೀವು ಸಾಲ್ವ್ ಮಾಡೋ ಮುಂದೆ ಕೇರ್ಫುಲ್ ಆಗಿರಿ. ಸೊ ಎ ಸಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿ. ಎಕ್ಸ್ -4 ಇದ್ದಿದ್ದು +4 ಆಗುತ್ತೆ ಹೋಲ್ ಸ್ಕ್ವೇರ್ ಪ್ಲಸ್ y -5 ಹೋಲ್ ಸ್ಕ್ವೇರ್. ಎರಡೂ ಕಡೆ ಸ್ಕ್ವೇರ್ ರೂಟ್ ಇರೋದ್ರಿಂದ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ ಮಾಡಿದಾಗ ನಿಮ್ಗೆ ಎರಡೂ ಕಡೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡ್ತದೆ. ಅವಾಗ ಏನು ಉಳಿತೈತೆ ಅಂದ್ರೆ x -2 ಹೋಲ್ ಸ್ಕ್ವೇರ್ ಪ್ಲಸ್ y +3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x +4 ಹೋಲ್ ಸ್ಕ್ವೇರ್ ಪ್ಲಸ್ y -5 ಹೋಲ್ ಸ್ಕ್ವೇರ್. ಈಗ ಇದನ್ನು a - b ಹೋಲ್ ಸ್ಕ್ವೇರ್ ಅಂತ ಎಕ್ಸ್ಪಾಂಡ್ ಮಾಡಿರಿ. x² +4 -4x ಪ್ಲಸ್ y² +9 ಪ್ಲಸ್ 6y ಅಂದರೆ a² + b² -2ab. ಇದು a - b ಹೋಲ್ ಸ್ಕ್ವೇರ್. ಅದೇ ರೀತಿ a + b ಹೋಲ್ ಸ್ಕ್ವೇರ್ ಯೂಸ್ ಮಾಡಿದಾಗ a² + b² + 2ab. 2ab ಇದ್ದಿದ್ದು 6xy ಆಗುತ್ತೆ, ಅಂದರೆ 6y ಆಗುತ್ತೆ. ಅದೇ ರೀತಿ ನಾವು ಇದನ್ನು a + b ಹೋಲ್ ಸ್ಕ್ವೇರ್ ಅಂತ ಎಕ್ಸ್ಪಾಂಡ್ ಮಾಡೋಣ. x² + 16 + 8x ಆಗುತ್ತೆ ಪ್ಲಸ್ y² + 25 -10y ಆಗುತ್ತೆ. ಸೊ x² ಕ್ಯಾನ್ಸಲ್, y² ಕ್ಯಾನ್ಸಲ್. ನಮ್ಗೆ ಉಳಿಯೋದೇನೆಂದರೆ 4 + 9 ಎಷ್ಟಾಗುತ್ತೆ? 13 ಆಗುತ್ತೆ. 4 + 9 13. ಇದೆ -4x + 6y, -4x + 6y. ಇದು ಲೆಫ್ಟ್ ಹ್ಯಾಂಡ್ ಸೈಡಿನ ಸಿಂಪ್ಲಿಫಿಕೇಶನ್. ಅದೇ ರೀತಿ ರೈಟ್ ಹ್ಯಾಂಡ್ ಸೈಡ್ 16 + 25 ಅಂದರೆ 35 41 ಆಗುತ್ತೆ. ಸೊ 41 8x - 10y ಪ್ಲಸ್ 8x - 10y ಇದು. ನೆಕ್ಸ್ಟ್ ಈಗ ನಾವು ನಮಗೇನು ಇದನ್ನು ಸಾಲ್ವ್ ಮಾಡ್ತಾ ಹೋದರೆ ಈ ರೀತಿ ಬರಬೇಕು. ಸೊ ಎಲ್ಲ XY ಕ್ವಾಂಟಿಟಿನ ಒಂದು ಸೈಡ್ ತೊಗೊಳ. ಸೊ 8x ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತದೆ. ಸೊ -8x -4y 4x ಇದು 4x ಪ್ಲಸ್ 13 ಪ್ಲಸ್ 6y ಪ್ಲಸ್ 10y -41 ಇಸ್ ಈಕ್ವಲ್ ಟು 0. ಸೊ ಈ 8x ಈ ಕಡೆ ಬಂದರೆ -8x ಆಗುತ್ತೆ. ಈ -10y ಈ ಕಡೆ ಬಂದರೆ +10y. 41 ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ -41. ಸೊ ಇದು 13 ಆ್ಯಸ್ ಇಟ್ ಈಸ್ ಇದೆ, -4x ಆ್ಯಸ್ ಇಟ್ ಈಸ್ ಇದೆ, 6y ಆ್ಯಸ್ ಇಟ್ ಈಸ್. ಇದು -12x ಪ್ಲಸ್ ಇದು 16y 31 ಪ್ಲಸ್ 41 -13 ಮಾಡಬೇಕು. ಸೊ 41 ಒಳಗೆ ಫಸ್ಟ್ 10 ಸಬ್ಸ್ಟ್ರಾಕ್ಟ್ ಮಾಡಿರಿ, 31 ಬರುತ್ತೆ. 31 ಒಳಗೆ 3 ಸಬ್ಸ್ಟ್ರಾಕ್ಟ್ ಮಾಡಿದರೆ ನಮಗೆ 28 ಬರುತ್ತೆ. ಸೊ -28 ಇಸ್ ಈಕ್ವಲ್ ಟು 0. ಸೊ ಈಗ ನಮಗೆ ಆ್ಯಕ್ಚುಲಿ ಬೇಕಾಗಿರೋದು ಇದು. ಸೊ ನಾವು ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿದರೆ ಇಲ್ಲಿ 16 ಇದೆ, 28 3 ಅವು ಎಲ್ಲವೂ ನಮಗೆ 2 ಕ್ಯಾನ್ಸಲ್ ಮಾಡಿದರೆ ಕ್ಯಾನ್ಸಲ್ ಆಗಿಬಿಡ್ತಾವೆ. ಇದು 6x + 8y -14 ಇಸ್ ಈಕ್ವಲ್ ಟು 0. ನೀವು ಮತ್ತೆ 2 ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿದರೆ -3x + 4y -7 ಇಸ್ ಈಕ್ವಲ್ ಟು 0. ಇದು ನಮಗೆ ಸೈನ್ಸ್ ಅಷ್ಟೇ ಚೇಂಜ್ ಇದೆ. ಅಂದರೆ ಇಲ್ಲಿ ನಾವು -1ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬೇಕಾಗಿರೋ ಕ್ವಾಂಟಿಟಿ ಬಂದ್ಬಿಡುತ್ತೆ. ಸೊ ಇದು ನಮಗೆ ಪ್ರೂಫ್. ಇಲ್ಲಿ ಏನು ಇಂಪಾರ್ಟೆಂಟ್ ಕಲ್ತಿದ್ದೇನೆಂದರೆ, ನೀವು ಈಕ್ವಿ ಡಿಸ್ಟೆಂಟ್ ಅಂತ ಬಂದಾಗ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಾನು, AX = BX ಅನ್ನೋದು ನಿಮಗೆ ನೆನಪಾಗಬೇಕು. ಯಾವುದೇ ಒಂದು ಎರಡು ಕ್ವಾಂಟಿಟಿ ಈಕ್ವಿ ಡಿಸ್ಟೆಂಟ್ ಐತೆ ಅಂದರೆ AX = BX ಅನ್ನೋದು ನಿಮಗೆ ನೆನಪಾಗಬೇಕು. ಇಲ್ಲಿ A, B ಮತ್ತು C ಇಂದ ಈಕ್ವಿ ಡಿಸ್ಟೆನ್ಸ್ ಇದೆ. ಅದರ ಅರ್ಥ ಏನು? AB = AC. AB ಎಷ್ಟು ಡಿಸ್ಟೆನ್ಸ್ ಬಿಟ್ವೀನ್ A ಆ್ಯಂಡ್ B, AC ಡಿಸ್ಟೆನ್ಸ್ ಬಿಟ್ವೀನ್ A ಆ್ಯಂಡ್ C. ಸೊ ನಾವು ಈ ಪ್ರೂಫನ್ನು ಇದನ್ನು ನಿಮ್ಗೆ 3 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಐತಿ. ಒಂದು ನೆನ್ಪಿಡ್ರಿ, ಇಲ್ಲಿಂದ ಇಲ್ಲಿ ಏನು ಮಾಡಿವಿ ಅನ್ನೋದು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗ್ಬೋದು. ನಾನು ಪ್ರತಿಯೊಂದು ಟರ್ಮು 2 ಡಿವೈಡ್ ಆಗೋದ್ರಿಂದ ಡೈರೆಕ್ಟ್ 2 ಡಿವೈಡ್ ಮಾಡೀನಿ. ನೀವು ಆ್ಯಕ್ಚುಲಿ 4 ಡಿವೈಡ್ ಮಾಡಿಬಿಟ್ರೆ ಆನ್ಸರ್ ಬಂದುಬಿಡ್ತದೆ. 4 ಡಿವೈಡ್ ಮಾಡಿದ್ರೆ 3 ಆಗುತ್ತೆ, ಇದು 4 ಆಗುತ್ತೆ, 7 ಆಗುತ್ತೆ. ಆಮೇಲೆ ಸೈನ್ಸ್ ಅಷ್ಟೇ ಅಪೋಸಿಟ್ ಇರೋದ್ರಿಂದ ಎರಡೂ ಕಡೆ ಮೈನಸ್ ಸೈನ್ ಮಲ್ಟಿಪ್ಲೈ ಮಾಡಿರಿ, ನಿಮಗೆ ಬೇಕಾಗಿರೋ ಆನ್ಸರ್ ತಾನೇ ಸಿಗುತ್ತೆ. ಸೊ ಇದು 3 ಮಾರ್ಕ್ಸಿಗೆ ನಿಮಗೆ ಕೇಳ್ಬೋದಾದಂಥ ಪ್ರಶ್ನೆ. ಸೊ ಇದು ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಆಲ್ಮೋಸ್ಟ್ ಎಲ್ಲ ಥರದ ಪ್ರಾಬ್ಲಮ್ಸು ಸಾಲ್ವ್ ಮಾಡೀವಿ ನಾವು. ಈಗ ನಾವು ನೆಕ್ಸ್ಟ್ ಫಾರ್ಮುಲಾ ಹೋಗೋಣ. ಸೊ ನಿಮಗೆ ನಮ್ಮ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿದರೆ ನಿಮಗೆ ಈ ವಿಡಿಯೋನ ಯಾವಾಗ ಬೇಕೋ ಅವಾಗ ಪಾಸ್ ಮಾಡಿ ನೀವು ನೋಟ್ ಡೌನ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಸೆಕ್ಷನ್ ಫಾರ್ಮುಲಾ.
ಸೆಕ್ಷನ್ ಫಾರ್ಮುಲಾ ಅಂದರೆ ಒಂದು ಲೈನ್ ಇದೆ, ಅದರ ಕೋಆರ್ಡಿನೇಟ್ಸ್ ಇದು ಎ x1, y1, ಬಿ x2, y2. ಈ ಲೈನ್ ಪಿ ಅನ್ನೋ ಪಾಯಿಂಟಿಂದ ಡಿವೈಡ್ ಆಗ್ತಾ ಇದೆ. ಆ ಪಿ ಅನ್ನೋ ಪಾಯಿಂಟ್ ಇದು, ಅದ್ರ ಕೋಆರ್ಡಿನೇಟ್ಸ್ x, y. ಯಾವ ರೇಷೋದಲ್ಲಿ ಡಿವೈಡ್ ಆಗ್ತಿದೆ ಅಂದರೆ m:n ಅಂತ ನಾವು ನೆನ್ಪಿಟ್ಟು ತೊಗೊಳೋಣ. ಸೊ ಎ ಬಿ ಅನ್ನೋ ಲೈನಿನ ಪಿ ಅನ್ನೋ ಪಾಯಿಂಟ್ m:n ರೇಷೋದಲ್ಲಿ ಡಿವೈಡ್ ಮಾಡ್ತಾ ಇದೆ. ಅಂದರೆ ಎ ಪಿ ಡಿವೈಡೆಡ್ ಬೈ ಪಿ ಬಿ ಇಸ್ ಈಕ್ವಲ್ ಟು m/n. ಇದರ ಅರ್ಥ ನೆನ್ಪಿಡ್ರಿ, m:n ಅಂದರೆ ಎ ಪಿ ಯ ಮ್ಯಾಗ್ನಿಟ್ಯೂಡ್ m ಆಗಲ್ಲ, ಎ ಪಿ ಯ ಡಿಸ್ಟೆನ್ಸ್ m ಇರಲ್ಲ, ರೇಷೋ m:n ಇದೆ. ಅಂದರೆ ನೀವು ಎರಡು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿದಾಗ ರೇಷೋ ನಿಮ್ಗೆ m/n ಅಂತ ಬರಬೇಕು. ಸೊ ಇದು ಒಂದು ನೆನ್ಪಿಟ್ಕೋಬೇಕು. ಸೊ ಈ ರೀತಿ ಇದ್ದಾಗ ಪಿ ಕೋಆರ್ಡಿನೇಟ್ಸ್ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನಾವು ಈ ಸೆಕ್ಷನ್ ಫಾರ್ಮುಲಾದಿಂದ ಕಂಡುಹಿಡಿತೀವಿ. ಸೊ x, y ಇಸ್ ಈಕ್ವಲ್ ಟು ಪಿನ ಕೋಆರ್ಡಿನೇಟ್ಸ್ ಯಾಕೆ ಕಂಡುಹಿಡಿಬೇಕಂದ್ರೆ ಪಿ ಅನ್ನೋ ಒಂದು ಪಾಯಿಂಟ್ ಎ ಬಿ ಅನ್ನೋ ಲೈನ್ನ m:n ರೇಷೋದಾಗ ಡಿವೈಡ್ ಮಾಡ್ತಾ ಇದೆ. ಸೊ m:n ರೇಷೋದಾಗ ಡಿವೈಡ್ ಮಾಡ್ಬೇಕಂದ್ರೆ ಪಿ ಪಾಯಿಂಟ್ಸನ್ನ ಹೆಂಗೆ ಕಂಡುಹಿಡಿಬೇಕು ಅನ್ನೋದು. ಪಿ x, y ಇಸ್ ಈಕ್ವಲ್ ಟು m ಇಂಟು x2, ನೆನ್ಪಿಡ್ರಿ ಅದನ್ನ, m ಇಂಟು x2 ಪ್ಲಸ್ n ಇಂಟು x1 ಡಿವೈಡೆಡ್ ಬೈ m ಪ್ಲಸ್ n, m ಇಂಟು y2 ಪ್ಲಸ್ n ಇಂಟು y1 ಡಿವೈಡೆಡ್ ಬೈ m ಪ್ಲಸ್ n. ಇದು ಪಿ x, y ನ ಡಿವೈಡ್ ಮಾಡುವಂಥ ಫಾರ್ಮುಲಾ. ಸೊ ಇಲ್ಲಿ ಒಂದು ನೆನ್ಪಿಡ್ಬೇಕಂದ್ರೆ ಈ ಫಾರ್ಮುಲಾ ನೆನ್ಪಿಡ್ಲಿಕ್ಕೆ ನಿಮ್ಗೆ ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಎ ಬಿ ಅನ್ನೋ ಲೈನ್ ಪಿ ಅನ್ನೋ ಪಾಯಿಂಟಿಂದ ಡಿವೈಡ್ ಆಗ್ತಾ ಇದೆ. ಯಾವ ರೇಷೋದಲ್ಲಿ? m:n ಅನ್ನೋ ರೇಷೋದಲ್ಲಿ. ಸೊ m:n ರೇಷೋದಲ್ಲಿ ಪಿ ಪಾಯಿಂಟ್ ಡಿವೈಡ್ ಮಾಡ್ಬೇಕಾದ್ರೆ ಪಿನ ಕೋಆರ್ಡಿನೇಟ್ಸ್ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಈ ಫಾರ್ಮುಲಾನ ಮೇನ್ ಉದ್ದೇಶ. ಸೊ ಪಿ x, y ಇಸ್ ಈಕ್ವಲ್ ಟು ಎಮ್, ಇಲ್ಲಿದ್ದು ಎಮ್ ತೊಗೊಂಡ್ರೆ ನೀವು ಎಕ್ಸ್ ಕೋಆರ್ಡಿನೇಟ್ ಈ ಕಡೆದು ಮಲ್ಟಿಪ್ಲೈ ಮಾಡೋದು. ಸೊ ಅದಕ್ಕೆ ನಾವು m ಇಂಟು x2, n ಅನ್ನು ಇಲ್ಲಿ ತೊಗೊಂಡ್ರೆ ಇಲ್ಲಿ x1ಗೆ ಮಲ್ಟಿಪ್ಲೈ ಮಾಡೋದು, n ಇಂಟು x1 ಡಿವೈಡೆಡ್ ಬೈ m ಪ್ಲಸ್ n. ಅದೇ ರೀತಿ m ಇಂಟು y2, ನೆಕ್ಸ್ಟ್ n ಇಂಟು y1, m ಇಂಟು y2 ಇದು, n ಇಂಟು y1 ಇದು, ಇವನ್ನೆರಡೂ ಸಮ್ ಮಾಡಿದ್ಮೇಲೆ ಈ ಸಮ್ಮಿಗೆ m ಪ್ಲಸ್ n ಡಿವೈಡ್ ಮಾಡೋದು. ಸೊ ಇದು ಸೆಕ್ಷನ್ ಫಾರ್ಮುಲಾ. ಇದಕ್ಕೆ ನಾವು ಅಕಸ್ಮಾತ್ m ಮತ್ತು n ಎರಡು 1:1 ಈಕ್ವಲ್ ಇದ್ದಾಗ, ಅಂದರೆ ರೇಷೋ 1:1 ಇದ್ದಾಗ ಈ ಫಾರ್ಮುಲಾ ಏನಾಗುತ್ತೆ ಅಂತ ನೋಡೋದು. ಸೊ x, y ಇಸ್ ಈಕ್ವಲ್ ಟು m n ಇದ್ದಲ್ಲಿ 1,1 ಹಾಕಿದರೆ ನಮ್ಗೆ x2 ಪ್ಲಸ್ x1 ಡಿವೈಡೆಡ್ ಬೈ 1 ಪ್ಲಸ್ 1 2 ಆಗುತ್ತೆ. ಅದೇ ರೀತಿ y ಕೋಆರ್ಡಿನೇಟ್ y2 ಪ್ಲಸ್ y1 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇದು ರೇಷೋ 1:1 ಯಾವಾಗಿರುತ್ತೆ ಅಂತ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ಪಿ ಮಿಡ್ ಪಾಯಿಂಟ್ ಇದ್ದಾಗ ರೇಷೋ 1:1 ಇರುತ್ತೆ. ವೆನ್ ಪಿ ಈಸ್ ಮಿಡ್ ಪಾಯಿಂಟ್, then ratio becomes 1:1. ಯಾಕಂದ್ರೆ ಪಿ ಮಿಡ್ ಪಾಯಿಂಟ್ ಇರೋದ್ರಿಂದ ರೇಷೋ 1:1 ಆಗುತ್ತೆ. ಸೊ ರೇಷೋ 1:1 ಆಗ್ಬೇಕಂದ್ರೆ ಅರ್ಥ ಏನಂದ್ರೆ ಎ ಪಿ ಮಧ್ಯೆ ಇರೋ ಡಿಸ್ಟೆನ್ಸ್ ಪಿ ಬಿ ಮಧ್ಯೆ ಇರೋ ಡಿಸ್ಟೆನ್ಸ್ ಸೇಮ್ ಇರುತ್ತೆ ಅಂತ. ಸೊ ಎರಡನ್ನೂ ಡಿವೈಡ್ ಮಾಡಿದಾಗ ಕ್ಯಾನ್ಸಲ್ ಆಗಿ 1:1 ಬರ್ತದೆ. ಸೊ ಈಕ್ವಿ ಡಿಸ್ಟೆನ್ಸ್ ಅಂದಾಗ ಯಾವತ್ತೂ ಮಿಡ್ ಪಾಯಿಂಟನ್ನ ಯೂಸ್ ಮಾಡಬಾರ್ದು, ನೆನ್ಪಿಡ್ರಿ. ಕೆಲವೊಬ್ರು ಈಕ್ವಿ ಡಿಸ್ಟೆನ್ಸ್ ಅಂದಾಗ ಮಿಡ್ ಪಾಯಿಂಟ್ ಯೂಸ್ ಮಾಡ್ತಾರೆ. ಈಕ್ವಿ ಡಿಸ್ಟೆನ್ಸ್ ಅಂದರೆ ಡಿಸ್ಟೆನ್ಸ್ ಈಕ್ವಲ್ ಇರಬೇಕು. ಸೊ ದೇರ್ ಈಸ್ ಅ ಪಾಯಿಂಟ್ ಪಿ ಈಸ್ ಅ ಮಿಡ್ ಪಾಯಿಂಟ್ ಆಫ್ ಎಕ್ಸ್ ಆ್ಯಂಡ್ ವೈ. ಪಿ ಈಸ್ ಅ ಮಿಡ್ ಪಾಯಿಂಟ್ ಆಫ್ ಎಕ್ಸ್ ಆ್ಯಂಡ್ ವೈ ಇದ್ದಾಗ ನೀವು ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಆದರೂ ಯೂಸ್ ಮಾಡ್ಬೋದು, ಈಕ್ವಿ ಡಿಸ್ಟೆನ್ಸ್ ಫಾರ್ಮುಲಾನು ಯೂಸ್ ಮಾಡ್ಬೋದು ಪಿ ಕಂಡಿಡ್ಯಾಕ. ಅದೇ ರೀತಿ ಪಿ ಈಸ್ ಅ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆ್ಯಂಡ್ ವೈ ಐತಿ. ಪಿ ಇಲ್ಲಿದೆ, ಎಕ್ಸ್ ವೈ ಇಲ್ಲಿದೆ. ಪಿ ಈಸ್ ಎ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆ್ಯಂಡ್ ವೈ ಇದ್ದಾಗ, ಈ ರೀತಿ ಇದ್ದಾಗ ನೀವು ಈಕ್ವಿ ಡಿಸ್ಟೆನ್ಸ್ ಫಾರ್ಮುಲಾ ಒಂದೇ ಯೂಸ್ ಮಾಡ್ಬೇಕು. ಏನು ಯೂಸ್ ಮಾಡ್ತೀರಿ ಅಂದರೆ ಎಕ್ಸ್ ಪಿ ಈಸ್ ಈಕ್ವಲ್ ಟು ಪಿ ವೈ ಅಂತ ಯೂಸ್ ಮಾಡ್ತೀರಿ. ಇಂಥಲ್ಲಿ ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕಡೆ ಈಕ್ವಿ ಡಿಸ್ಟೆನ್ಸ್ ಅಂತ ಬಂದಾಗ ನೀವು ಮಿಡ್ ಪಾಯಿಂಟ್ ಯೂಸ್ ಮಾಡೋಕ್ಕಾಗಲ್ಲ, ನೆನ್ಪಿಡ್ರಿ. ಈಕ್ವಿ ಡಿಸ್ಟೆನ್ಸ್ ಅಂತ ಬಂದಾಗ ನೀವು ಎಕ್ಸ್ ಪಿ ಈಸ್ ಈಕ್ವಲ್ ಟು ಪಿ ವೈ ಅನ್ನೋದನ್ನೇ ಯೂಸ್ ಮಾಡಬೇಕು. ಪ್ರತಿ ಸಲನೂ ಮಿಡ್ ಪಾಯಿಂಟ್ ಇದ್ದಾಗ, ಈಕ್ವಿ ಡಿಸ್ಟೆನ್ಸ್ ಇದ್ದಾಗ ಮಿಡ್ ಪಾಯಿಂಟೇ ಇರಲ್ಲ. ಈ ರೀತಿ ಎಕ್ಸಾಂಪಲ್, ಈಗ ನೀವು ಫಸ್ಟ್ ಎಕ್ಸಾಂಪಲಲ್ಲಿ ಪಿ ಈಸ್ ಎ ಮಿಡ್ ಪಾಯಿಂಟ್ ಆಫ್ ಎಕ್ಸ್ ವೈ ಆಗುತ್ತೆ. ಅವಾಗ ನೀವು
ಈಕ್ವಿ ಡಿಸ್ಟೆನ್ಸ್ ಫಾರ್ಮುಲಾ ಆದರೂ ಯೂಸ್ ಮಾಡ್ಬೋದು, ಮಿಡ್ ಪಾಯಿಂಟ್ ಫಾರ್ಮುಲಾ ಆದರೂ ಯೂಸ್ ಮಾಡ್ಬೋದು. ಅದೇ ರೀತಿ ಸೆಕೆಂಡಲ್ಲಿ ಪಿ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆ್ಯಂಡ್ ವೈ ಆಗುತ್ತೆ. ಇಲ್ಲಿ ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಕ್ಸ್ ವೈನ ಮಿಡ್ ಪಾಯಿಂಟ್ ಪಿ ಇರಲ್ಲ, ಎಕ್ಸ್ ವೈನ ಮಿಡ್ ಪಾಯಿಂಟ್ ಬೇರೆ ಇರ್ತದೆ. ಬಟ್ ಈಕ್ವಿ ಡಿಸ್ಟೆನ್ಸ್ನ ಥಿಯರಿ ಯೂಸ್ ಮಾಡಿ ಪಿ ವ್ಯಾಲ್ಯೂನ ಕಂಡುಹಿಡಿಬೋದು. ಸೊ ಪ್ರತಿ ಸಲ ನಿಮಗೆ ಮಿಡ್ ಪಾಯಿಂಟ್ ಅಂತ ಕೊಟ್ಟಾಗ ಈಕ್ವಿ ಡಿಸ್ಟೆನ್ಸ್ ಆದರೂ ಯೂಸ್ ಮಾಡಿರಿ, ಮಿಡ್ ಪಾಯಿಂಟ್ ಫಾರ್ಮುಲಾ ಆದರೂ ಯೂಸ್ ಮಾಡಿರಿ. ಬಟ್ ಈಕ್ವಿ ಡಿಸ್ಟೆನ್ಸ್ ಅಂತ ಕೊಟ್ಟಾಗ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬಾರ್ರಿ. ಯೂಸ್ ಮಾಡಿದರೆ ಎಲ್ಲ ಟೈಮು ಕರೆಕ್ಟ್ ಆಗಲ್ಲ ಅದು. ಸೊ ಅವಾಗ ಇದೇ ಥಿಯರಿನೇ ಯೂಸ್ ಮಾಡಬೇಕು. ಸೊ ಇದು ಒಂದು, ಸೊ ದಿಸ್ ಈಸ್ ಅ ಮಿಡ್ ಪಾಯಿಂಟ್ ಫಾರ್ಮುಲಾ. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ ನಿಮಗೆ 2 ಪಾಯಿಂಟ್ ಕೊಟ್ಟು ಅವು 2 ಪಾಯಿಂಟಿನ ಮಿಡ್ ಪಾಯಿಂಟ್ ಕಂಡುಹಿಡಿಯಿರಿ ಅಂದರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅದು ಯಾವಾಗ ಬರುತ್ತೆ ಅಂದರೆ ರೇಷೋ 1:1 ಇದ್ದಾಗ. ಸೊ ವೆನ್ ಪಿ ಈಸ್ ಮಿಡ್ ಪಾಯಿಂಟ್ ದೆನ್ ರೇಷೋ ಬಿಕಮ್ಸ್ 1:1. ಸೊ ಪಿ ಮಿಡ್ ಪಾಯಿಂಟ್ ಇದ್ದಾಗ ರೇಷೋ ಏನಾಗುತ್ತೆ 1:1 ಆಗುತ್ತೆ. ಸೊ ಇದು ಸೆಕ್ಷನ್ ಫಾರ್ಮುಲಾ, ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ನಾವು ಇಲ್ಲಿ 2 ಫಾರ್ಮುಲಾವನ್ನು ಕಲ್ತೀವಿ. ಒಂದ್ಸಲ ರಿಪೀಟ್ ಮಾಡ್ತೀನಿ, ಒಂದು ಸೆಕ್ಷನ್ ಫಾರ್ಮುಲಾ, ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಎ ಬಿ ಒಂದು ಲೈನ್ ಇದ್ದಾಗ ಪಿ ಅದರ ಒಂದು ಆ ಲೈನ್ ಮೇಲಿರೋ ಒಂದು ಪಾಯಿಂಟ್, ಆ ಪಿ ಅನ್ನೋ ಪಾಯಿಂಟ್ ಎ ಬಿನ m:n ಅನ್ನೋ ರೇಷಿಯೋಲಿ ಡಿವೈಡ್ ಮಾಡ್ತಾ ಇದ್ವಿ. ಇಂಥ ಹೊತ್ತಿನಾಗ ಪಿನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿದಾಗ ನಿಮ್ಗೆ ಎಕ್ಸ್ ವೈ ಯಾವ ಪಿ ಪಾಯಿಂಟ್ ಡಿವೈಡ್ ಮಾಡ್ತಿರ್ತದೋ ಆ ಪಾಯಿಂಟಿನ ಕೋಆರ್ಡಿನೇಟ್ ಸಿಗುತ್ತೆ. ಇದೇ ಸೆಕ್ಷನ್ ಫಾರ್ಮುಲಾದಲ್ಲಿ ರೇಷೋ 1:1 ಇದ್ದಾಗ ಈ ಪಿ ಮಿಡ್ ಪಾಯಿಂಟ್ ಆಗುತ್ತೆ. ಸೊ ಪಿ ಮಿಡ್ ಪಾಯಿಂಟ್ ಆದಾಗ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಇನ್ನೂ ಒಂದು ನೀವು ಏನು ಕಲ್ತೀರಂದ್ರೆ, ಸಪೋಸ್ ಪಿ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಎಕ್ಸ್ ವೈ ಅಂತ ಬಂದಾಗ ನೀವು ಪಿ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು. ಆ ಟೈಮಲ್ಲಿ ಪಿ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕಾದ್ರೆ ನೀವು ಪಿ ಮಿಡ್ ಪಾಯಿಂಟ್ ಫಾರ್ಮುಲಾಸು ಯೂಸ್ ಮಾಡ್ಬೋದು, ಈಕ್ವಿ ಡಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಆದರೂ ಯೂಸ್ ಮಾಡ್ಬೋದು. ಯಾವಾಗಂದ್ರೆ ಪಿ ಮಿಡ್ ಪಾಯಿಂಟ್ ಇದ್ದಾಗ. ಸೊ ಮಿಡ್ ಪಾಯಿಂಟ್ ಇದ್ದಾಗ ಈಕ್ವಿ ಡಿಸ್ಟೆನ್ಸ್ ಅನ್ನೋದು ಯೂಸ್ ಆಗುತ್ತೆ, ಈಕ್ವಿ ಡಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಕೂಡ ಯೂಸ್ ಆಗುತ್ತೆ, ಮತ್ತು ಮಿಡ್ ಪಾಯಿಂಟ್ ಅನ್ನೋ ಕಾನ್ಸೆಪ್ಟು ಯೂಸ್ ಆಗುತ್ತೆ. ಯಾವಾಗ ಅಂದರೆ ಒಂದು ಪಿ ಅನ್ನೋ ಪಾಯಿಂಟ್ ಎಕ್ಸ್ ವೈನ ಮಿಡ್ ಪಾಯಿಂಟ್ ಇದ್ದಾಗ. ಅಕಸ್ಮಾತ್ ಪಿ ಈಸ್ ಓನ್ಲಿ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆ್ಯಂಡ್ ವೈ ಇದ್ದಾಗ ಬರೀ ಈಕ್ವಿ ಡಿಸ್ಟೆನ್ಸ್ ಥಿಯರಿನಷ್ಟೇ ಯೂಸ್ ಮಾಡಬೇಕು, ಮಿಡ್ ಪಾಯಿಂಟ್ ಥಿಯರಿನ ಯೂಸ್ ಮಾಡಬಾರ್ದು. ಸೊ ಮಿಡ್ ಪಾಯಿಂಟ್ ಅಂತ ಕೊಟ್ಟಾಗ ನೀವು ಎರಡೂ ಯೂಸ್ ಮಾಡ್ಬೋದು. ಈಕ್ವಿ ಡಿಸ್ಟೆನ್ಸ್ ಅಂತ ಕೊಟ್ಟಾಗ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದರೆ ಪ್ರತಿ ಸಲನೂ ನಿಮಗೆ ಆನ್ಸರ್ ಕರೆಕ್ಟ್ ಬರೋಂಗಿಲ್ಲ. ಹಾಗಾಗಿ ಈಕ್ವಿ ಡಿಸ್ಟೆನ್ಸ್ ಅಂತ ಮೆನ್ಷನ್ ಮಾಡಿದಾಗ ನೀವು ಮಿಡ್ ಪಾಯಿಂಟ್ಗಿನೂ ಯಾವಾಗಲೂ ಈ ಥಿಯರಿಯನ್ನು ಎಕ್ಸ್ ಪಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಅನ್ನೋ ಥಿಯರಿಯನ್ನು ಯೂಸ್ ಮಾಡಿ ಪಿ ಕೋಆರ್ಡಿನೇಟ್ಸ್ ಕಂಡುಹಿಡಿಯೋದು ಹೆಚ್ಚು ಸೂಕ್ತ. ಸೊ ಇದು ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಮತ್ತು ಇವನ್ನ ಯಾವಾಗ ಯೂಸ್ ಮಾಡ್ಬೇಕನ್ನೋದು ಇಲ್ಲಿ ಹೇಳೀನಿ. ಸೊ ಈ ಥಿಯರಿ ಮೇಲೆ ನಾವು ಈಗೇನು ಮಾಡಬೇಕಂದ್ರೆ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಯಾವಾಗಲೂ ನೆನ್ಪಿಡ್ರಿ, ಸೆಕ್ಷನ್ ಫಾರ್ಮುಲಾದಲ್ಲಿ ವೆನ್ ರೇಷಿಯೋ ಬಿಕಮ್ಸ್ 1:1 ದೆನ್ ದ ಗಿವನ್ ಪಾಯಿಂಟ್ ಈಸ್ ಅ ಮಿಡ್ ಪಾಯಿಂಟ್, ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. Find the coordinates of a point P which divides. So A 4, -3, B 9, 7 in the ratio 3:2. 3:2 ಅನ್ನೋ ರೇಷಿಯೋಲೆ ಎ ಬಿ ಅನ್ನೋ ಲೈನ್ ಡಿವೈಡ್ ಆಗ್ತಾ ಇದೆ. ಸೊ ದೇರ್ ಇಸ್ ಅ ಲೈನ್ ಎ ಬಿ, ಎ 4 ಇದು ಎ, ಇದು ಬಿ. ಈ ಎ ಬಿ ಅನ್ನೋ ಲೈನ್ನ ಪಿ ಅನ್ನೋ ಪಾಯಿಂಟ್ ಡಿವೈಡ್ ಮಾಡ್ತಾ ಇದೆ. ಅದ್ರ ಕೋಆರ್ಡಿನೇಟ್ಸ್ ಎಕ್ಸ್ ಆ್ಯಂಡ್ ವೈ ಅಂತ ತೊಗೊಳ. ಯಾವ ರೇಷೋ 3:2 ಅನ್ನೋ ರೇಷೋಲ್ಲಿ ಡಿವೈಡ್ ಆಗ್ತಾ ಇದೆ. ಸೊ ನಾವು ಈ ಎಕ್ಸ್ ವೈನ ಕಂಡುಹಿಡಿಬೇಕು. ಅಂದರೆ ಪಾಯಿಂಟ್ ಆಫ್ ಕೋಆರ್ಡಿನೇಟ್ಸ್ ಆಫ್ ಪಿ ಕಂಡುಹಿಡಿಬೇಕು ನಾವು. ಸೊ ಎಕ್ಸ್ ವೈ ಈಸ್ ಈಕ್ವಲ್ ಟು ಸೆಕ್ಷನ್ ಫಾರ್ಮುಲಾ x2m plus x1n divided by m plus n. Next y coordinate ಕಂಡುಹಿಡಿಬೇಕಾದ್ರೆ y2m plus y1n divided by m plus n.
ಸೊ ಇದು ಎಕ್ಸ್ ವೈ. ಇಲ್ಲಿ x2 ವ್ಯಾಲ್ಯೂ ಏನಿದೆ ಅಂದರೆ x2 ವ್ಯಾಲ್ಯೂ ನಾವು ಬಿದ್ದು ತೊಗೋಬೇಕು. ಸೊ x2 ವ್ಯಾಲ್ಯೂ 9. ನೀವು 9 ತೊಗೊಂಡಾಗ ರೇಷೋ ಅದ್ರ ಅಪೋಸಿಟ್ ತೊಗೋಬೇಕು, 3 ತೊಗೋಬೇಕು. ಪ್ಲಸ್ x1 4 ತೊಗೊಂಡಾಗ ನೀವು ರೇಷೋ ಅದ್ರ ಅಪೋಸಿಟ್ ತೊಗೋಬೇಕು, ಅದು 2 ಡಿವೈಡೆಡ್ ಬೈ 3 + 2 ಇದು. ಸೊ ಇದು ಸಬ್ಸ್ಟಿಟ್ಯೂಷನನ್ನು ಒಂದ್ಸಲ ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. x2 ಅಂತ ನೀವು ಬಿ ತೊಗೊಂಡ್ರೆ ಅದ್ರ ಪಕ್ಕಕ್ಕಿರೋ ರೇಷೋ ಯಾವಾಗಲೂ ಅಪೋಸಿಟ್ ಸೈಡ್ ತೊಗೋಬೇಕು. ಸೊ x2 m x1 n. ಸೊ ಈ ರೀತಿ ಕ್ರಾಸ್ ಮಲ್ಟಿಪ್ಲೈರ್ ಆಗುತ್ತದೆ. ಸೊ ಇದು 4 ಅಂತ ತೊಗೊಂಡಾಗ ನೀವು ರೇಷೋ 3 ಅಂತ ತೊಗೋಬಾರ್ದು, 2 ಅಂತ ತೊಗೋಬೇಕು. ಅದೇ ರೀತಿ y2 ಅಂದರೆ 7 ಅಂತ ತೊಗೊಂಡಾಗ ನೀವು 3 ಮಲ್ಟಿಪ್ಲೈ ಮಾಡೋದು, 3 ಪ್ಲಸ್ -3 n ಅಂದರೆ 2 ಡಿವೈಡೆಡ್ ಬೈ 3 + 2. 9 3s are 27, 27 + 8 divided by 5. Next 7 3s are 21, 21 - 6 divided by 5. 27 + 8, so ಇದು 35. 35 divided by 5, comma 15 divided by 5. So 35 divided by 5 ಎಷ್ಟಾಗುತ್ತೆ? 7, 3. ಸೊ ಪಿನ ಕೋಆರ್ಡಿನೇಟ್ಸ್ ಏನೇನು? 7, 3. ಸೊ ಇಲ್ಲಿ ನಾವು ಈ ಪ್ರಾಬ್ಲಮಲ್ಲಿ ಏನು ಕಲ್ತೀವಿ ಅಂದ್ರೆ, ಫಾರ್ಮುಲಾ ಬರೆದ ಮೇಲೆ ನಾವು ಸಬ್ಸ್ಟಿಟ್ಯೂಷನ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕಲ್ತೀವಿ. ಸಬ್ಸ್ಟಿಟ್ಯೂಷನ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಫಸ್ಟ್ ತೊಗೊಂಡ್ರೆ ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕಾದಂಥ ರೇಷೋ ಅಪೋಸಿಟ್ ಇರಬೇಕು. ಸೊ x1 × 2 ಮಾಡಬೇಕು. ಸೊ ಅದಕ್ಕೆ 4 × 2 ಬರುತ್ತೆ. 9 ತೊಗೊಂಡಾಗ 2 ಮಲ್ಟಿಪ್ಲೈ ಮಾಡ್ಬಾರ್ದು, 9ನ ಅಪೋಸಿಟ್ ರೇಷೋ ಮಲ್ಟಿಪ್ಲೈ ಮಾಡೋಕೆ 3. ಸೊ ಡಿನಾಮಿನೇಟರ್ ಯಾವಾಗಲೂ ಸೇಮೇ ಉಳಿಯುತ್ತೆ ಎರಡು ಕಡೆ. ಅದೇ ರೀತಿ 7 ತೊಗೊಂಡ್ರೆ ನಾವು 2 ಮಲ್ಟಿಪ್ಲೈ ಮಾಡಬಾರ್ದು, 3. ನೆಕ್ಸ್ಟ್ -3 × 2, -3 × 2, 3 + 2. ಸೊ ಈಗ ನಮಗೆ ರೇಷೋ ಏನು ಬಂತು? 3:2 ಅಂತಿದೆ. ಪಾಯಿಂಟ್ ಆಫ್ ಕೋಆರ್ಡಿನೇಟ್ಸ್ ಏನೇನು ಬಂತು? 7, 3 ಅಂತ ಬಂತು. ಸೊ ಇದು ಒಂದು ಸಬ್ಸ್ಟಿಟ್ಯೂಷನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿರಿ. ಒಂದು ಏನು ನೆನ್ಪಿಡ್ಬೇಕಂದ್ರೆ, ನೀವು ಯಾವಾಗಲೂ ಕೋಆರ್ಡಿನೇಟ್ಸ್ ಎ ಅಂತ ಕೋಆರ್ಡಿನೇಟ್ಸ್ ತೊಗೊಂಡಾಗ ನೀವು ಮಲ್ಟಿಪ್ಲೈ ಮಾಡಬೇಕಾಗಿರೋ ರೇಷೋ ಅಪೋಸಿಟ್ ಇರುತ್ತೆ. ಸೊ ಬಿನ ಕೋಆರ್ಡಿನೇಟ್ಸ್ ತೊಗೊಂಡಾಗ ಮಲ್ಟಿಪ್ಲೈ ಮಾಡಬೇಕಾಗಿರೋ ರೇಷೋ ಅಪೋಸಿಟ್ ಇರುತ್ತೆ. ಸೊ ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ ನಾವು. So in what ratio does -4, 6 divide A, -6, 10, B, 3, A, -8. So there is a point P -4, 6. ಯಾವ ರೇಷೋಲೆ ಈ ಪಿ ಅನ್ನೋ ಪಾಯಿಂಟ್ ಯಾವ ರೇಷೋಲೆ ಎ ಬಿ ಅನ್ನೋ ಲೈನನ್ನು ಡಿವೈಡ್ ಮಾಡ್ತೈತಿ ಅಂತ ಇಲ್ಲಿ ರೇಷೋ ಕೇಳಿದ್ದಾರೆ ಇಲ್ಲಿ. ಅಂದರೆ ಫೈಂಡ್ ರೇಷೋ ಇನ್ ವಿಚ್ ಪಿ ಡಿವೈಡ್ಸ್ ಲೈನ್ ಎ ಬಿ. ಯಾವಾಗಲೂ ನೆನ್ಪಿಡ್ರಿ, ಸೆಕ್ಷನ್ ಫಾರ್ಮುಲಾದಾಗ ನಾವು ಪಿನ ಕೋಆರ್ಡಿನೇಟ್ಸ್ ಕಂಡು ಹಿಡಿತಿದ್ವಿ, ಎಮ್ ಮತ್ತು ಎನ್ ವ್ಯಾಲ್ಯೂ ಅವ್ರು ಕೊಡ್ತಿದ್ರು. ಸೊ ಇಲ್ಲೇ ಪಿ ಕೋಆರ್ಡಿನೇಟ್ಸ್ ಕೊಟ್ಟಾರ ಅವರು, ನಮಗೆ ಎಮ್ ಮತ್ತು ಎನ್ ವ್ಯಾಲ್ಯೂ ಏನಂತ ಕೇಳ್ಯಾರ. ಸೊ ಯಾವಾಗಲೂ ನೆನ್ಪಿಡ್ಬೇಕಾದ್ರೆ ಫೈಂಡ್ ದ ರೇಷೋ ಅಂತ ಬಂದಾಗ ನೀವೇನು ತೊಗೋಬೇಕಂದ್ರೆ, ಲೆಟ್ ದ ರೇಷೋ ಬಿ k:1 ಅಂತ ತೊಗೋಬೇಕು. ಯಾವಾಗಲೂ ನೆನ್ಪಿಡ್ರಿ, ಲೆಟ್ ದ ರೇಷೋ ಬಿ k:1. ಯಾಕಂದರೆ ನಾವು ರೇಷೋ ಏನಂತ ತೊಗೊತೀವಿ? m:n ಅಂತ ತೊಗೊತೀವಿ. ಸೊ m:n ಅಂತ ತೊಗೊಂಡಾಗ ನಮ್ಗೆ 2 ಅನ್ನೋನ್ ಕ್ವಾಂಟಿಟಿ ಆಗ್ತಾವೆ. ಸೊ ಅದಕ್ಕೆ ಈ ರೇಷೋಗೆ ಎನ್ಲೆ ಡಿವೈಡ್ ಮಾಡ್ತೀನಿ. m ಡಿವೈಡೆಡ್ ಬೈ n n ಡಿವೈಡೆಡ್ ಬೈ n, m/n=1. ಸೊ ಈ m/n k:1 ಅಂತ ತೊಗೊತೀವಿ. ಸೊ ಈ ರೇಷೋನ m:n ಬದಲಿ ನಾನು k:1 ಅಂತ ತೊಗೊಂಡೇನೆ. ಸೊ k ಅಂದರೆ ಏನು? m/n ಅಂತ ಅರ್ಥ. ಸೊ ಇದನ್ನು ಯಾಕೆ ತೊಗೊತೀವಿ ನಾವು k:1 ಅಂದರೆ, m:n ಅಂತ ತೊಗೊಂಡ್ರೆ 2 ಅನ್ನೋನ್ ಕ್ವಾಂಟಿಟೀಸ್ ಆಗ್ತಾವೆ.
ಸೊ ಎರಡು ಅನ್ನೋನ್ ಕ್ವಾಂಟಿಟಿ ಇರಬಾರ್ದಂತ ನಾವು ಒಂದೇ ಅನ್ನೋನ್ ಕ್ವಾಂಟಿಟಿ ಇರಲಿ ಅಂತ k:1 ಅಂತ ತೊಗೊಂಡಿವಿ. ಸೊ ಕೆ ಅಂದ್ರೆ ಏನು m/n. ಸೊ ಇದನ್ನು ಯಾಕೆ ತೊಗೊಂಡ್ವಿ ಅನ್ನೋದನ್ನು ನೀವು ನೆನ್ಪಿಟ್ಕೋರಿ. ಸೊ ಈಗ ಯಾವುದೇ ಪ್ರಶ್ನೆಯಲ್ಲಿ ಕೋಆರ್ಡಿನೇಟ್ಸ್ ಕೊಟ್ಟು ಈ ಕೋಆರ್ಡಿನೇಟ್ಸು ಯಾವುದೇ ಒಂದು ಲೈನ್ ಸೆಗ್ಮೆಂಟನ್ನು ಯಾವ ರೇಷೋದಲ್ಲಿ ಡಿವೈಡ್ ಮಾಡುತ್ತೆ, ರೇಷೋ ಕೇಳಿದಾಗ ಫಸ್ಟ್ ಸ್ಟೆಪ್ ನೀವು ಏನು ಮಾಡಬೇಕಂದ್ರೆ ಲೆಟ್ ದ ರೇಷೋ ಬಿ k:1 ಅಂತ ಬರಿಬೇಕು. ಕೆ ಅಂದರೆ ಏನು ಅನ್ನೋದನ್ನು ನಾನು ಇಲ್ಲಿ ಸಾಲ್ವ್ ಮಾಡಿ. ಕೆ ಅಂದರೆ ಏನು ಅನ್ನೋದು. ಸೊ k:1 ಯಾಕೆ ತೊಗೊತೀವಿ ಅನ್ನೋದನ್ನು ಹೇಳೀನಿ. m:n ಅಂತ ತೊಗೊಂಡ್ರೆ ಎರಡು ಅನ್ನೋನ್ ಕ್ವಾಂಟಿಟಿ ಆಗ್ತವೆ. ಎರಡು ಕಂಡುಹಿಡಿಯೋದು ತುಂಬ ಕಷ್ಟ, ಯಾಕಂದ್ರೆ ಒಂದೇ ಫಾರ್ಮುಲಾ ಇದೆ ನಮ್ಗೆ. ಸೊ ಒಂದೇ ಫಾರ್ಮುಲಾ ಯೂಸ್ ಮಾಡಿ ಎರಡು ಕಂಡುಹಿಡಿಯೋದು ಕಷ್ಟ ಆಗುತ್ತಲ್ಲ, ಹಾಗಾಗಿ ನಾವು ಏನು ಮಾಡ್ತೀವಿ k:1 ಅಂತ ತೊಗೊತೀವಿ. ಸೊ ಈಗ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ x, y is equal to x2m plus x1n divided by m plus n, y2m plus y1n divided by m plus n. ಈಗ x, y ಅನ್ನೋದು -4, 6. x2 ಅನ್ನೋದು 3 ಅಂತ ತೊಗೊಂಡ್ರೆ ನೀವು x2ನ 3 ಅಂತ ತೊಗೊಳೋಣ. ಇದು x1 y1, ಇದು x2 y2. ಸೊ x2 3 ಅಂತ ತೊಗೊಂಡ್ರೆ ನೀವು ಅದಕ್ಕೆ ಕರಸ್ಪಾಂಡಿಂಗ್ k ಆಗುತ್ತೆ, ಯಾಕಂದ್ರೆ ನಾವು ಅಪೋಸಿಟ್ ಮಲ್ಟಿಪ್ಲೈ ಮಾಡ್ತೀವಿ. 3 ಇಂಟು ಅಪೋಸಿಟ್ k ಪ್ಲಸ್ x1 -6 ಅಂತ ತೊಗೊಂಡ್ರೆ n ಅಪೋಸಿಟ್ ಮಲ್ಟಿಪ್ಲೈ ಮಾಡ್ತೀವಿ 1 ಡಿವೈಡೆಡ್ ಬೈ k ಪ್ಲಸ್ 1. y2 ಅಂದರೆ -8 ಅಂತ ತೊಗೊಂಡ್ರೆ m ವ್ಯಾಲ್ಯೂ k ಆಗುತ್ತೆ, k ಪ್ಲಸ್ y1 10, n ವ್ಯಾಲ್ಯೂ 1 ಡಿವೈಡೆಡ್ ಬೈ k ಪ್ಲಸ್ 1. ಇದು 3k -6 ಡಿವೈಡೆಡ್ ಬೈ k ಪ್ಲಸ್ 1, -8k ಪ್ಲಸ್ 10 ಡಿವೈಡೆಡ್ ಬೈ k ಪ್ಲಸ್ 1. ಇದು ಎದಕ್ಕೆ ಈಕ್ವಲ್ ಇದೆ -4, 6. ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಕೋಆರ್ಡಿನೇಟ್ -4 ಇದೆ, ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ ಕೋಆರ್ಡಿನೇಟ್ 3x - 6 ಡಿವೈಡೆಡ್ ಬೈ k ಪ್ಲಸ್ 1 ಇದೆ. ಸೊ ಎರಡು ಪಾಯಿಂಟ್ ಈಕ್ವಲ್ ಇದ್ದಾಗ ನಿನ್ನೆ ಹೇಳಿ ನಾನು ಕರಸ್ಪಾಂಡಿಂಗ್ x ಆ್ಯಂಡ್ y ಕೋಆರ್ಡಿನೇಟ್ ಈಕ್ವಲ್ ಇರುತ್ತೆ. ಸೊ ಈಗ ನಾವು ಎಕ್ಸ್ ಕೋಆರ್ಡಿನೇಟ್ ಈಕ್ವೇಟ್ ಮಾಡೋಣ. ಸೊ -4 is equal to 3k - 6 ಡಿವೈಡೆಡ್ ಬೈ k ಪ್ಲಸ್ 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ -4k -4 is equal to 3k - 6. ಸೊ ನಿಮ್ಗೆ ಆ ಕಡೆ ಸಾಲ್ವ್ ಮಾಡ್ತೀನಿ ನಾನು. ಸೊ -4 into k plus 1 is equal to 3k minus 6. -4k -4 is equal to 3k minus 6. So -4 plus 6 is equal to 3k plus 4k. 2 is equal to 7k. So k equal to 2/7. So k equal to 2/7. ನೀವು x ಕೋಆರ್ಡಿನೇಟ್ ಈಗ ಆದರೂ ಈಕ್ವೇಟ್ ಮಾಡ್ಬೋದು, y ಕೋಆರ್ಡಿನೇಟ್ ಈಕ್ವೇಟ್ ಮಾಡಿದ್ರು ನಿಮಗೆ k ವ್ಯಾಲ್ಯೂ ಇದೇ ಬರುತ್ತೆ. ಸೊ ರೇಷೋ ಏನಾಯಿತು, m:n ಏನಾಯಿತು, 2:7 ಆಯಿತು. ಸೊ ದಿಸ್ ಈಸ್ ಅ ರೇಷೋ. ಸೊ ನಮಗೆ m ಆ್ಯಂಡ್ n ತೊಗೊಂಡಿದ್ರೆ ಎಕ್ಸ್ ಕೋಆರ್ಡಿನೇಟ್ ಈಕ್ವೇಟ್ ಮಾಡಬೇಕಿತ್ತು, ಒಂದು ಈಕ್ವೇಷನ್ ಬರುತ್ತೆ. y ಕೋಆರ್ಡಿನೇಟ್ ಈಕ್ವೇಟ್ ಮಾಡಿದಾಗ ಇನ್ನೊಂದು ಈಕ್ವೇಷನ್ ಬರುತ್ತೆ. ಅವೆರಡು ಈಕ್ವೇಷನ್ನ ಮತ್ತೆ ನೀವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನಲ್ಲಿ ಯಾವುದಾದ್ರೂ ಮೆಥಡ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಬೇಕಿತ್ತು. ಸೊ ಆ ಸ್ಟೆಪ್ಪನ್ನು ಸೇವ್ ಮಾಡ್ಲಿಕ್ಕೆ ನಾವೇನು ತೊಗೊಂಡಿವಿ, k ಅಂತ ತೊಗೊಂಡಿವಿ. ಸೊ k ಅಂದ್ರೆ ಏನು, m/n. ಸೊ m ವ್ಯಾಲ್ಯೂ 2, n ವ್ಯಾಲ್ಯೂ 7 ಆಯ್ತು. ಸೊ ರೇಷೋ ಹಿಯರ್ ಈಸ್ 2:7. ಸೊ ಇಲ್ಲಿ ನೀವು ಏನು ಕಲ್ತೀರಂದರೆ, ಯಾವುದೇ ಒಂದು ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಏನಾಯ್ತು ಅಂದರೆ AB ಅನ್ನೋದು ಒಂದು ಲೈನ್. ಈ AB ಲೈನ್ P ಅನ್ನೋ ಒಂದು ಪಾಯಿಂಟು ಡಿವೈಡ್ ಮಾಡ್ತಾ ಇದೆ. ಆ P ಪಾಯಿಂಟಿನ ಕೋಆರ್ಡಿನೇಟ್ಸು -4, 6. ಎದ್ದು -6, 10, ಬಿದ್ದು 3, -8. ಸೊ ಇವೆರಡು 3 ಪಾಯಿಂಟ್ಸ್ ಕೊಟ್ಟಾರೆ, ಬಟ್ ರೇಷೋ ನಮಗೆ ಗೊತ್ತಿಲ್ಲ. ಸೆಕ್ಷನ್ ಫಾರ್ಮುಲಾದಲ್ಲಿ ನಾವೇನು ನೋಡಿದ್ವಿ ಲಾಸ್ಟ್ ಪ್ರಾಬ್ಲಮಲ್ಲಿ, ರೇಷೋ ಕೊಟ್ಟಿದ್ರು, ಪಾಯಿಂಟ್ ಯಾವುದು ಅಂತ ಕೇಳಿದ್ರು. ಬಟ್ ಇಲ್ಲೇ ಪಾಯಿಂಟ್ ಕೊಟ್ಟಾರೆ, ಕೋಆರ್ಡಿನೇಟ್ಸ್ ಪಿನ ಕೋಆರ್ಡಿನೇಟ್ಸ್ ಕೊಟ್ಟಾರೆ, ರೇಷೋ ಕೇಳಾರೆ. ಸೊ ಯಾವಾಗಲೂ ನೆನ್ಪಿಡ್ರಿ, ಯಾವುದೇ ಪ್ರಶ್ನೆಯಲ್ಲಿ ರೇಷೋ ಕೇಳಿದಾಗ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಲೆಟ್ ದ ರೇಷೋ ಬಿ k:1 ಅಂತ ತೊಗೋಬೇಕು. ಸೊ k:1 ಯಾಕಂತ ನೋಡಿದ್ವಿ ನಾವು. m:n ಅಂತ ತೊಗೊಂಡ್ರೆ ಇಲ್ಲಿ ಎರಡು ಈಕ್ವೇಷನ್ ಬರ್ತಾವೆ. ಎಕ್ಸ್ ಕೋಆರ್ಡಿನೇಟ್ ಈಕ್ವೇಟ್ ಮಾಡಿದಾಗ ಒಂದು ಈಕ್ವೇಷನ್, y ಕೋಆರ್ಡಿನೇಟ್ ಈಕ್ವೇಟ್ ಮಾಡಿದಾಗ ಇನ್ನೊಂದು ಈಕ್ವೇಷನ್. ಅವು ಎರಡು ಈಕ್ವೇಷನನ್ನು ನೀವು ಎಲಿಮಿನೇಷನ್ ಮೆಥಡ್ಲಿ ಸಾಲ್ವ್ ಮಾಡಿದಾಗ ನಿಮ್ಗೆ m ಆ್ಯಂಡ್ n ವ್ಯಾಲ್ಯೂ ಬರುತ್ತೆ.
ಸೊ ಮತ್ತೆ ಎಲಿಮಿನೇಷನ್ ಮೆಥಡ್ ಅಪ್ಲೈ ಮಾಡಿ ತುಂಬ ದೊಡ್ಡದಾಗೋದ್ರಿಂದ ಸ್ಟೆಪ್ಸನ್ನ ಸೇವ್ ಮಾಡ್ಬೇಕಂತ ನಾವೇನು ತೊಗೊಂಡಿವಿ, ರೇಷೋನ m:n ಅಂತ ತೊಗೊಂಡಿವಿ. ಸೊ ರೇಷೋ m:n ಅಂತ ತೊಗೊಂಡಾಗ k:1 ಅಂತ m:n ಇದ್ದಿದ್ದು ನಮಗೆ k:1ಗೆ ಕನ್ವರ್ಟ್ ಆಗುತ್ತೆ. m:n k:1. ಸೊ k ವ್ಯಾಲ್ಯೂ ಏನಾಗುತ್ತೆ m/n. ಸೊ ಇದು ಎದಕ್ಕೆ ತೊಗೊಂಡ್ವಿ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಫಾರ್ಮುಲಾ ನೆನ್ಪಿಡ್ಲಿಕ್ಕೆ ಈಸಿ ಆಗುತ್ತೆ. ಸೊ k m/n = 1 ಆಗುತ್ತೆ. ಸೊ k ವ್ಯಾಲ್ಯೂ ಗೊತ್ತಾಗ್ಬಿಟ್ರೆ ನನಗೆ m/n ವ್ಯಾಲ್ಯೂ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈಗ ಇದೇ ಫಾರ್ಮುಲಾದಲ್ಲಿ k x, y, x2, y2, x1, y1, m ಅಂದರೆ k, n ಅಂದರೆ 1. ಸಬ್ಸ್ಟಿಟ್ಯೂಷನ್ ಹೇಳ್ಕೊಟ್ಟಿನಿ. x2 ಅಂತ ತೊಗೊಂಡಾಗ ನಾವು ಅಪೋಸಿಟ್ ರೇಷಿಯೋನ ಮಲ್ಟಿಪ್ಲೈ ಮಾಡ್ಬೇಕು. ಅದಕ್ಕೆ 3 × k -6 × 1, 3 × k -6 × 1. ಅದೇ ರೀತಿ -8 × k 10 × 1, -8 × k ಅಂದರೆ 8k, 10 × 1 10 × 1 k + 1. ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡು ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ ಎರಡೂ ಗೊತ್ತಿದೆ, ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ ಕೋಆರ್ಡಿನೇಟು ಗೊತ್ತಿಲ್ಲ, ವೈ ಕೋಆರ್ಡಿನೇಟು ಗೊತ್ತಿಲ್ಲ. ಸೊ ನಾನು ಎಕ್ಸ್ ಕೋಆರ್ಡಿನೇಟ್ ಎರಡೂ ಕಡೆ ಇರುವಂಥ ಎಕ್ಸ್ ಕೋಆರ್ಡಿನೇಟನ್ನು ಈಕ್ವೇಟ್ ಮಾಡ್ತೇನೆ. ನೀವು ವೈ ಕೋಆರ್ಡಿನೇಟ್ ಆದರೂ ಈಕ್ವೇಟ್ ಮಾಡ್ಬೋದು. ಈಕ್ವೇಟ್ ಮಾಡಿ ಸಾಲ್ವ್ ಮಾಡಿದಾಗ ಕೆ ವ್ಯಾಲ್ಯೂ 2/7 ಅಂತ ಬಂತು. ಅಂದರೆ m:n ಎಷ್ಟಾಯಿತು 2/7 ಅಂತ ಆಯಿತು. ಸೊ ಈ ಪ್ರಾಬ್ಲಮಲ್ಲಿ ನೀವೇನು ಕಲ್ತೀರ ಅಂದರೆ ಯಾವುದೇ ಪ್ರಶ್ನೆಯಲ್ಲಿ ಫೈಂಡ್ ದ ರೇಷೋ ಅಂತ ಇದ್ದರೆ ನೀವೇನು ಮಾಡ್ಬೇಕಂದ್ರೆ ಲೆಟ್ ದ ರೇಷೋ ಬಿ k:1 ಅಂತ ತೊಗೊಂಡ್ಬಿಡ್ಬೇಕು. ಸೊ ಇದು ರೇಷೋ ಫೈಂಡ್ ಔಟ್ ಮಾಡೋಕೆ. ಸೊ ಸೆಕ್ಷನ್ ಫಾರ್ಮುಲಾದಿಂದ ಬರೀ ನಿಮ್ಗೆ ಪಾಯಿಂಟ್ ಅಷ್ಟೇ ಸಿಗಲ್ಲ, ರೇಷೋನು ಕಂಡುಹಿಡಿಬೋದು. ಸೊ ಇದೇ ರೀತಿ ಮುಂದಿನ ಪ್ರಾಬ್ಲಮನ್ನು ನೋಡೋಣ. ಸೊ ಇನ್ನೊಂದಿದೆ ಇಲ್ಲಿ ABCD ಆರ್ ವರ್ಟೈಸಸ್ ಆಫ್ ಪ್ಯಾರಲೋಗ್ರಾಮ್. A = 6, 1, B = 8, 2, C = 9, 4, D = P, 3 are the vertices of parallelogram. Are vertices of parallelogram. Parallelogram na vertices. So find the value of P. So ಇಲ್ಲಿ ABCD ಅನ್ನೋದು ಒಂದು ಪ್ಯಾರಲೋಗ್ರಾಮ್. ABCD ಅನ್ನೋದು ಒಂದು ಪ್ಯಾರಲೋಗ್ರಾಮ್ ಐತಿ. ನಿಮ್ಗೆ ಗೊತ್ತು ಪ್ಯಾರಲೋಗ್ರಾಮಿನ ಪ್ರಾಪರ್ಟೀಸ್ ನಾವು ಕಲ್ತೀವಲ್ಲ, ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ ಪ್ಯಾರಲೋಗ್ರಾಮಲ್ಲಿ. ಸೊ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದಾಗ ನೀವು ಅದನ್ನು ಪ್ಯಾರಲೋಗ್ರಾಮ್ ಅಂತ ತೊಗೋಬೋದು. ಬಟ್ ಇಲ್ಲಿ ಅಪೋಸಿಟ್ ಸೈಡ್ ಈಕ್ವೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಅಪೋಸಿಟ್ ಸೈಡ್ ಈಕ್ವೇಟ್ ಮಾಡಿದ್ರೆ ಭಾರಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ABCD ಅನ್ನೋದು ಒಂದು ಪ್ಯಾರಲೋಗ್ರಾಮ್ ಫಾರ್ಮ್ ಆಗುತ್ತೆ. ಡಿ ಕೋಆರ್ಡಿನೇಟ್ಸ್ ಏನಂತ ಐತಿ P, 3 ಅಂತ ಐತಿ. ಸೊ ಇಲ್ಲಿ ನಾನು P ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ AB ಮತ್ತು AC ಮತ್ತು DB ಅನ್ನೋದು ಡೈಗೋನಲ್ಸ್ ಅಂತಾರೆ. ಈ ಡೈಗೋನಲ್ಸಿನ ಮಿಡ್ ಪಾಯಿಂಟ್ ಯಾವಾಗಲೂ ಸೇಮ್ ಇರುತ್ತೆ. ಸೊ ಮಿಡ್ ಪಾಯಿಂಟ್ ಪ್ರೂಫ್ ಹೇಳ್ತೀನಿ. ಮಿಡ್ ಪಾಯಿಂಟ್ ಆಫ್ AC is equal to midpoint of DB. midpoint of AC ಎಷ್ಟು? midpoint of AC O. ಅದೇ ರೀತಿ midpoint of DB ಅದು ಓನೇ ಆಗುತ್ತೆ. ಸೊ ಎರಡು ಮಿಡ್ ಪಾಯಿಂಟ್ ಸೇಮ್ ಅದಾವಲ್ಲ, ಅದಕ್ಕೆ ಈಕ್ವೇಟ್ ಮಾಡ್ತೀನಿ ನಾನು. ಬಟ್ ನಿಮಗೆ ಓದ್ ಪ್ರಾಬ್ಲಮ್ದಾಗ ಹೇಳಿದ್ದೆ ಪ್ಯಾರಲೋಗ್ರಾಮ್ ಅಂದ್ರೆ ಏನಂತ ಹೇಳಿದ್ದೆ ನಾನು, ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತಾವ ಅಂತ ಹೇಳಿದ್ದೆ. ಅಂದರೆ AB = DC, AD = BC ಈ ರೀತಿ ಹೇಳಿದ್ದೆ. ಬಟ್ ಅದನ್ನ ಇಲ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಅದು ಯಾವಾಗ ಯೂಸ್ ಮಾಡ್ಬೇಕಂತ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡ್ರಿ ಅಂದಾಗ ಇದನ್ನು ಯೂಸ್ ಮಾಡಬೇಕು. ಇಲ್ಲಿ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ನಮ್ಗೆ ಆಲ್ರೆಡಿ ಅವ್ರು ಕೊಟ್ಟಾರೆ ಪ್ಯಾರಲೋಗ್ರಾಮ್ ಅಂತ. ವರ್ಟೈಸಸ್ ಕಂಡು ಹಿಡಿಬೇಕು ನಾವು. ಸೊ ಯಾವುದೇ ಒಂದು ಪ್ಯಾರಲೋಗ್ರಾಮ್ ಅಂತ ಆಲ್ರೆಡಿ ಪ್ರೂವ್ ಮಾಡ್ಯಾರ ಅವರು. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ.
ಎದಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂದರೆ ನಮಗಿಲ್ಲಿ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡೋ ಜರೂರತ್ತಿಲ್ಲ. ಏನು ಒಂದು ಯಾವುದೋ ಒಂದು ಪಾಯಿಂಟಿನ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು. ಸೊ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕಾದ್ರೆ ಮಿಡ್ ಪಾಯಿಂಟ್ ಆಫ್ ಎ ಸಿ ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಆಫ್ ಡಿ ಬಿ ಇರಬೇಕು. ಸೊ ಡೈಗೋನಲ್ಸಿನ ಮಿಡ್ ಪಾಯಿಂಟ್ನ ಈಕ್ವೇಟ್ ಮಾಡ್ಬೇಕು. ಯಾವಾಗ ಅಂದರೆ ಅದು ಪ್ಯಾರಲೋಗ್ರಾಮ್ ಇದ್ದಾಗ ಮಾತ್ರ, ನೆನ್ಪಿಡ್ರಿ ಇದು. ಅದು ಪ್ಯಾರಲೋಗ್ರಾಮ್ ಇಲ್ಲ ಬೇರೆ ಇದ್ದಾಗ ನೀವು ಬೇರೆ, ಅಥವಾ ಟ್ರೆಪೀಸಿಯಂ ಬಂದಾಗ ಬೇರೆ ಬೇರೆ ಪ್ರಾಪರ್ಟೀಸನ್ನ ಯೂಸ್ ಮಾಡಬೇಕು. ಸೊ ಇಲ್ಲೇ ಮಿಡ್ ಪಾಯಿಂಟ್ ಆಫ್ ಎ ಸಿ ಹೆಂಗೆ ಕಂಡುಹಿಡಿತಾರೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಬೇಕು. ಸೊ x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಇದು ಎ ಸಿಯ ಮಿಡ್ ಪಾಯಿಂಟ್. ಅದೇ ರೀತಿ x3 ಪ್ಲಸ್ x4 ಡಿವೈಡೆಡ್ ಬೈ 2 y3 ಪ್ಲಸ್ y4 ಡಿವೈಡೆಡ್ ಬೈ 2 ಇದು ಡಿ ಬಿಯ ಮಿಡ್ ಪಾಯಿಂಟ್. ಸೊ ಈಗ ಎ ಸಿಯ ಮಿಡ್ ಪಾಯಿಂಟ್ ಬೇಕಂದರೆ ಈ ಒಂದು ಪಾಯಿಂಟು ಮತ್ತು ಇದ್ರದ್ದು ಮಿಡ್ ಪಾಯಿಂಟ್ ಎಕ್ಸ್ ಕೋಆರ್ಡಿನೇಟನ್ನು ಆ್ಯಡ್ ಮಾಡಿರಿ. 6 ಪ್ಲಸ್ 9 ಡಿವೈಡೆಡ್ ಬೈ 2 1 ಪ್ಲಸ್ 4 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 8 ಪ್ಲಸ್ ಪಿ ಡಿವೈಡೆಡ್ ಬೈ 2. ಅದು ಯಾವುದು, ಮಿಡ್ ಪಾಯಿಂಟ್ ಆಫ್ ಡಿ ಬಿ ಬರುತ್ತೆ. 8 ಪ್ಲಸ್ ಪಿ ಡಿವೈಡೆಡ್ ಬೈ 2 2 ಪ್ಲಸ್ 3 ಡಿವೈಡೆಡ್ ಬೈ 2. ಇಲ್ಲೇ 6 ಪ್ಲಸ್ 9 ಅಂದರೆ 15 ಡಿವೈಡೆಡ್ ಬೈ 2 5 ಡಿವೈಡೆಡ್ ಬೈ 2. ಇದು ಎದಕ್ಕೆ ಈಕ್ವಲ್ ಇರುತ್ತೆ, 8 ಪ್ಲಸ್ ಪಿ ಡಿವೈಡೆಡ್ ಬೈ 2 5 ಬೈ 2. ಸೊ ಎರಡು ಅಗೇನ್ ಮತ್ತೆ ಎರಡು ಪಾಯಿಂಟ್ಸ್ ಈಕ್ವಲ್ ಅದಾವೆ. ಸೊ ನಿಮ್ಗೆ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಎರಡು ಪಾಯಿಂಟ್ಸ್ ಈಕ್ವೇಟ್ ಇದ್ದಾಗ ಸಾಲ್ವ್ ಮಾಡೋದು ಹೆಂಗಂತ ಹೇಳೀನಿ ನಾನು. ಸೊ ಎರಡು ಪಾಯಿಂಟ್ಸ್ ಈಕ್ವಲ್ ಇದ್ದಾಗ ಕರಸ್ಪಾಂಡಿಂಗ್ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ ಸೇಮ್ ಇರುತ್ತೆ. ಸೊ ಇಲ್ಲೇ ಅಬ್ಸರ್ವ್ ಮಾಡ್ಬೋದು ನೀವು, ವೈ ಕೋಆರ್ಡಿನೇಟ್ ಸೇಮ್ ಇದೆ, ನಮಗೆ ಬೇಕಾಗಿರೋದು ಪಿ. ಅಂದರೆ ನಾ ಏನು ಮಾಡಬೇಕು, ಎಕ್ಸ್ ಕೋಆರ್ಡಿನೇಟನ್ನು ಈಕ್ವೇಟ್ ಮಾಡಬೇಕು. ಸೊ ಎಕ್ಸ್ ಕೋಆರ್ಡಿನೇಟ್ ಏನೇನು ಐತಿ, 15 ಬೈ 2 ಇಸ್ ಈಕ್ವಲ್ ಟು 8 ಪ್ಲಸ್ ಪಿ ಬೈ 2. 15 ಬೈ 2 ಇಸ್ ಈಕ್ವಲ್ ಟು 8 ಪ್ಲಸ್ ಪಿ ಬೈ 2. 2 ಕ್ಯಾನ್ಸಲ್ ಮಾಡಿರಿ. ಸೊ 15 ಇಸ್ ಈಕ್ವಲ್ ಟು 8 ಪ್ಲಸ್ ಪಿ. ಸೊ ಪಿ ಇಸ್ ಈಕ್ವಲ್ ಟು 15 ಮೈನಸ್ 8. 15 ಮೈನಸ್ 8. ಸೊ 15 ಮೈನಸ್ 8 ಅಂದರೆ 7. ಪಿ ಇಸ್ ಈಕ್ವಲ್ ಟು 7. ಸೊ ಪಿನ ವ್ಯಾಲ್ಯೂ ಎಷ್ಟು, 7. ಸೊ ಡಿ ಕೋಆರ್ಡಿನೇಟ್ 7,3 ಅಂತ ಆಗುತ್ತೆ. ನೀವು ಇದನ್ನು ವೆರಿಫೈ ಮಾಡ್ಬೋದು. ಏನಂತ, ಪ್ರಾಪರ್ಟೀಸನ್ನು ಅಪ್ಲೈ ಮಾಡಿ ಚೆಕ್ ಮಾಡ್ಬೋದು. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಯ್ತದೆ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರುತ್ತೆ. ಸೊ ನಿಮಗೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಅವರು ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿರೋದ್ರಿಂದ ನಾನು ಅಪೋಸಿಟ್ ಸೈಡ್ಸನ್ನ ಈಕ್ವೇಟ್ ಮಾಡಲ್ಲ. ಯಾವುದೇ ಒಂದು 4 ಕೋಆರ್ಡಿನೇಟ್ಸ್ ಕೊಟ್ಟು ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡ್ರಿ ಅಂದಾಗ ನೀವೇನು ಮಾಡಬೇಕು, ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಅಪೋಸಿಟ್ ಸೈಡ್ಸ್ ಈಕ್ವಲ್ ಯಾವಾಗಿರ್ತಾವೆ, ಆಲ್ರೆಡಿ ಅವರು ಬರೀ ಕೋಆರ್ಡಿನೇಟ್ಸ್ ಕೊಟ್ಟಾರ, ಬಟ್ ಪ್ಯಾರಲೋಗ್ರಾಮ್ ಅಂತ ಹೇಳಿಲ್ಲ. ಪ್ಯಾರಲೋಗ್ರಾಮ್ ಅಂತ ನೀವು ಪ್ರೂವ್ ಮಾಡಬೇಕು, ಅವಾಗ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅದೇ ರೀತಿ ನಾನೀಗ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಾರವ್ರು, ಕೋಆರ್ಡಿನೇಟ್ಸನ್ನು ಕಂಡುಹಿಡಿಬೇಕು. ಪ್ಯಾರಲೋಗ್ರಾಮ್ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರೋದ್ರಿಂದ ನೀವು ಮಿಡ್ ಪಾಯಿಂಟ್ ಆಫ್ ಡೈಗೋನಲ್ ಈಕ್ವೇಟ್ ಮಾಡಬೇಕು. ಸೊ ಮಿಡ್ ಪಾಯಿಂಟ್ ಆಫ್ ದ ಡೈಗೋನಲ್ಸ್, ಮಿಡ್ ಪಾಯಿಂಟ್ ಆಫ್ ಡೈಗೋನಲ್ಸನ್ನು ಈಕ್ವೇಟ್ ಮಾಡಬೇಕು. ಇದು ಮಿಡ್ ಪಾಯಿಂಟ್ ಆಫ್ ಡೈಗೋನಲ್ಸನ್ನು ಯಾವಾಗ ಈಕ್ವೇಟ್ ಮಾಡಬೇಕಂದ್ರೆ, ಆಲ್ರೆಡಿ ಅವರು ಪ್ಯಾರಲೋಗ್ರಾಮ್ ಅಂತ ಕೊಟ್ಟು ನಿಮಗೆ ಯಾವುದೇ ಒಂದು ಪಾಯಿಂಟಿನ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕಾದ್ರೆ ಮಿಡ್ ಪಾಯಿಂಟ್ ಆಫ್ ದ ಡೈಗೋನಲ್ಸನ್ನು ಈಕ್ವೇಟ್ ಮಾಡಬೇಕು. ನಿಮಗೆ ಬರೀ ಕೋಆರ್ಡಿನೇಟ್ಸ್ ಕೊಟ್ಟು ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡ್ರಿ ಅಂದಾಗ ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸೊ ಎರಡನ್ನ ನೆನ್ಪಿಟ್ಕೋರಿ ನೀವು. ಪ್ಯಾರಲೋಗ್ರಾಮ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ರೋಂಬಸ್, ಟ್ರೆಪೀಸಿಯಂ, ಇವನ್ ಎಲ್ಲ ಕ್ವಾಡ್ರಿಲ್ಯಾಟ್ರನ್ನ ನೀವು ಪ್ರಾಪರ್ಟೀಸನ್ನು ಕಲೀರಿ. ಕಲಿತಾಗ ನಿಮಗೆ ಅಪ್ಲೈ ಮಾಡಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಕೆ ಈಸಿ ಆಗುತ್ತೆ. ನಾವೀಗ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಇದೇ ಪ್ರಾಬ್ಲಮ್ ಮೇಲೆ. ಫೈಂಡ್ ದ ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್ ಆಫ್ ಪಾಯಿಂಟ್ -2, 2, -3 and 4, -1. ಸೊ 2, 3, 4, -1 ಅಂತ ಎರಡು ಪಾಯಿಂಟ್ಸ್ ಇದಾವೆ. ಸೊ ಇದ್ರದ್ದು ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್ ಅನ್ನು ನೀವು ಸಾಲ್ವ್ ಮಾಡಬೇಕು.
ಫೈಂಡ್ ಪಾಯಿಂಟ್ ಆಫ್ ಟ್ರೈಸೆಕ್ಷನ್. ನಿಮ್ಗೆ ಗೊತ್ತಿರಲಿ ಟ್ರೈಸೆಕ್ಷನ್ ಅಂದರೆ 3 ಈಕ್ವಲ್ ಪಾರ್ಟ್ಸ್. ಬೈಸೆಕ್ಟರ್ ಅಂದ್ರೇನು 2 ಈಕ್ವಲ್ ಪಾರ್ಟ್ಸ್. ಟ್ರೈಸೆಕ್ಟರ್ ಅಂದರೆ 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತದೆ. ಸೊ ರೇಷೋ ಏನಿರುತ್ತೆ 1:1:1 ಅಂತ ಇರುತ್ತೆ. ಸೊ ಇದನ್ನ ನೆನ್ಪಿಡ್ರಿ, ರೇಷೋ 1:1 ಅಂತ ಇರುತ್ತೆ. ಸೊ ಇದು ನಾವು PQ ಅಂತ ತಗೋರಿ. ಫಸ್ಟ್ ಟು ಫೈಂಡ್ ಪಿನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ರೇಷೋ ಏನಂತ ತೊಗೊಳೋಣ, ರೇಷೋ 1:2 ಅಂತ ತೊಗೋಬೇಕು. ನೆನ್ಪಿಡ್ರಿ, ರೇಷೋ 1:2. ಇದು ಪಿನ ಫೈಂಡ್ ಔಟ್ ಮಾಡ್ಬೇಕಾದ್ರೆ. ಸೊ x1 y1 ಇದು m:n. ಸೊ x1 y1 ವ್ಯಾಲ್ಯೂ 2, -3, x2 y2 ವ್ಯಾಲ್ಯೂ 4, -1. ಯಾವಾಗ ಪಿನ ಕಂಡುಹಿಡಿಬೇಕಾದ್ರೆ 1:2 ಅಂತ ತೊಗೋಬೇಕು. ಸೊ x1 y1 ವ್ಯಾಲ್ಯೂ 2, -3, x2 y2 ವ್ಯಾಲ್ಯೂ 4, -1. ಅದೇ ರೀತಿ ಟು ಫೈಂಡ್ ಕ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ರೇಷೋ ನೀವು ಈ ಕ್ಯೂನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ರೇಷೋ 2:1 ಆಗುತ್ತೆ. ಸೊ ರೇಷೋ ಬಿಕಮ್ 2:1. ಸೊ ನೆನ್ಪಿಡ್ರಿ, ಪಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಪಿನ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಬರೋ ಎಲ್ಲ ರೇಷೋನ ಆ್ಯಡ್ ಮಾಡ್ಬೇಕು. ಪಿನ ಲೆಫ್ಟ್ ಹ್ಯಾಂಡ್ ಸೈಡ್ ರೇಷೋ 1 ಐತಿ, ರೈಟ್ ಹ್ಯಾಂಡ್ ಸೈಡ್ 1 + 1 2 ಆಗುತ್ತೆ. ಸೊ ರೇಷೋ ಬಿಕಮ್ಸ್ 1:2. ಕ್ಯೂನ ಪಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಕ್ಯೂನ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಬರುವಂಥ ಎಲ್ಲ ರೇಷೋನ ಆ್ಯಡ್ ಮಾಡಿರಿ. ಕ್ಯೂನ ಲೆಫ್ಟ್ ಸೈಡ್ ಏನೇನು ಬರ್ತೈತಿ 1 and 1, 1 + 1 ಆ್ಯಡ್ ಮಾಡಿದರೆ 2, ಇನ್ನೊಂದು ಸೈಡ್ 1. ಸೊ ರೇಷೋ ಬಿಕಮ್ 1:2. x1 y1 ವ್ಯಾಲ್ಯೂ ಚೇಂಜ್ ಆಗಲ್ಲ. x1 y1 = 2, -3, x2 y2 = 4, -1. ಸೊ ಇದು ಸೆಕ್ಷನ್ ಫಾರ್ಮುಲಾ ಹಾಕಿ ಇವೆಲ್ಲವೂ ಇದು m:n. ಸೆಕ್ಷನ್ ಫಾರ್ಮುಲಾ ಹಾಕಿ m:n x1 y1 x2 y2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಕ್ಯೂ ಮತ್ತು ಪಿನ ಕೋಆರ್ಡಿನೇಟ್ಸ್ ಈಸಿಯಾಗಿ ಬಂದ್ಬಿಡ್ತದೆ. ಸೊ ಇದು ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಅಂದ್ರೇನು 3 ಈಕ್ವಲ್ ಪಾರ್ಟ್ಸ್. ಟ್ರೈ ಅಂದರೆ ನೆನ್ಪಿಡ್ರಿ, ಟ್ರೈ ಅಂದರೆ ಗ್ರೀಕಲ್ಲಿ 3 ಅಂತ. ಟ್ರೈಸೆಕ್ಷನ್ ಅಂದರೆ 3 ಈಕ್ವಲ್ ಪಾರ್ಟ್ಸ್. ಯಾವುದೇ ಒಂದು ಪಾಯಿಂಟ್ ಆಫ್ ಪಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಪಿನ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ಬರುವಂಥ ಎಲ್ಲ ರೇಷೋನ ಆ್ಯಡ್ ಮಾಡಿದಾಗ ನಿಮ್ಗೆ m:n ವ್ಯಾಲ್ಯೂ ಬರ್ತದೆ. ಕ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಕ್ಯೂನ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಬರುವಂಥ ಎಲ್ಲ ರೇಷೋನ ಆ್ಯಡ್ ಮಾಡಿದರೆ ನಿಮ್ಗೆ ಕ್ಯೂಗೆ ಬೇಕಾಗಿರುವಂಥ m&n ವ್ಯಾಲ್ಯೂ ಸಿಗುತ್ತೆ. x1 y1 x2 ವ್ಯಾಲ್ಯೂ ಸೇಮ್ ಉಳಿತದೆ. ಸೊ ಈಗ ನೀವು ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ ಪಿ ಆ್ಯಂಡ್ ಕ್ಯೂ ವ್ಯಾಲ್ಯೂ ಏನೇನು. ಸೊ ಇದು ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಕಂಡುಹಿಡಿಬೇಕಾದ್ರೆ. ಅದೇ ಪಾಯಿಂಟ್ 4 ಈಕ್ವಲ್ ಪಾರ್ಟ್ಸ್ ಮಾಡುವಾಗ ಏನಾಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು. 4 ಈಕ್ವಲ್ ಪಾರ್ಟ್ಸ್ ಮಾಡುವಾಗ ನಿಮ್ಗೆ 3 ಪಾಯಿಂಟ್ಸ್ ಬರ್ತಾವೆ. ಸೊ ಒಂದು ಲೈನ್ ಬಂದು 1 2 3 ಪಿ ಕ್ಯೂ ಆರ್ ರೇಷೋ 1:1:1 ಇವೆಲ್ಲ 1 ಇದು ಎ ಬಿ. ಸೊ ಪಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಟು ಫೈಂಡ್ ಪಿ ಎ x1 y1 ಬಿ x2 y2. ಸೊ ನೀವು ಪಿನ ಫೈಂಡ್ ಮಾಡ್ಬೇಕಾದ್ರೆ ರೇಷೋ ಏನಾಗುತ್ತೆ, ಪಿನ ಲೆಫ್ಟ್ ಸೈಡ್ ಏನೈತಿ 1, ರೈಟ್ ಸೈಡು 1 + 1 + 1 3. ಸೊ ಇದು m:n ಆಗುತ್ತೆ. ಕ್ಯೂನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ರೇಷೋ ಏನಾಗುತ್ತೆ, ಕ್ಯೂನ ರೈಟ್ ಸೈಡ್ ಏನಾಗುತ್ತೆ 1 + 1 2 ಐತಿ, 2. ಕ್ಯೂನ ರೈಟ್ ಸೈಡ್ 1 + 1 2. ಸೊ ಇದು m:n. ಸೊ ಇದನ್ನು ನೀವು 1:1 ಅಂತಾದರೂ ತೊಗೋಬೋದು. ಅದೇ ರೀತಿ ಆರನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ರೇಷೋ, ಸೊ ಆರನ್ನು ಫೈಂಡ್ ಮಾಡ್ಬೇಕಾದ್ರೆ ಆರನ್ನ ಲೆಫ್ಟ್ ಸೈಡ್ ಬರುವಂಥ ಎಲ್ಲ ರೇಷೋನ ಆ್ಯಡ್ ಮಾಡಿ ಏನಾಗುತ್ತೆ 3 ಆಗುತ್ತೆ. 3 ರೈಟ್ ಸೈಡ್ 1, 3:1 ಇದು m:n. ಸೊ ಈ ರೀತಿ ಯಾವುದೇ ಒಂದು ಪಾಯಿಂಟನ್ನು ಕಂಡುಹಿಡಿಬೇಕಾದ್ರೆ ಟ್ರೈಸೆಕ್ಷನ್ ಇರಬೇಕದು. ಸೆಕ್ಷನ್ ಅಂದರೆ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋದು. ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿರ್ಬೇಕು ಇದ್ದಾಗ ಮಾತ್ರ ಇದು ರೇಷೋ 1:1 ಆಗುತ್ತೆ. ಸೊ ಆ ಪಾಯಿಂಟನ್ನು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಇರಿ. ಟ್ರೈಸೆಕ್ಷನ್ ಬೈಸೆಕ್ಷನ್ ಇಂಟು 4 ಈಕ್ವಲ್ ಪಾರ್ಟ್ಸ್ ಇಂಟು 5 ಈಕ್ವಲ್ ಪಾರ್ಟ್ಸ್ ಅಂತ ಇರಬೇಕು. ಈಕ್ವಲ್ ಪಾರ್ಟ್ಸ್ ಅಂತ ಇದ್ದಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಅವಾಗ ರೇಷೋ 1:1 ಅಂತ ಬರ್ತದೆ. ಈಕ್ವಲ್ ಪಾರ್ಟ್ಸ್ ಅಂತ ಇದ್ದಾಗ ಬರಲ್ಲ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ತರಗತಿಯಲ್ಲಿ ನಾವು ಇದೇ ಸೆಕ್ಷನ್ ಫಾರ್ಮುಲಾ ಮೇಲೆ ಬೇರೆ ಸಾಲ್ವ್ ಮಾಡೋಣ. ಧನ್ಯವಾದ.